Hello friends, a very warm good morning to all of you. Good morning ಎಲ್ಲರಿಗೂ ಶುಭೋದಯ. ಸೊ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದ್ರೆ ಈಗ ಆಲ್ರೆಡಿ ಸೂರ್ಯಗ್ರಹಣ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಹ್ಯಾಪಿ ಸೂರ್ಯಗ್ರಹಣ ಟು ಆಲ್ ಆಫ್ ಯು. ಫೈನ್. ಸೊ ಇವತ್ತಿನ ಕ್ಲಾಸ್ನೆಲ್ಲ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಮೆಂಟರಿಂಗ್ ಪ್ರೋಗ್ರಾಮ್ಸ್ ಮಾಡ್ತಾ ಬಂದಿದ್ದೀನಿ. ಅದ್ರ ಜೊತೆಗೆ ಜಿಯೋಗ್ರಫಿ, ಪಾಲಿಟಿ, ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಮತ್ತೆ ಇಂಡಿಯನ್ ಎಕಾನಮಿ ಈ ಸಬ್ಜೆಕ್ಟ್ಗಳ ಗಂಟ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಡು ನಾಟ್ ವೇಸ್ಟ್ ಮಚ್ ಟೈಮ್ ಇನ್ ದಿಸ್ ಪಾರ್ಟ್. ಸೊ ಈ ಒಂದು ಪಾರ್ಟ್ನ ತುಂಬಾ ಟೈಮ್ ವೇಸ್ಟ್ ಮಾಡೋದು ಬೇಡ. ಫೈನ್. ಸೊ ಪೇಡ್ ಕ್ಲಾಸ್ಗೆ ಬಂದ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ. ಹಾಯ್ ಅವರೇ, ಸೊ ಡೋಂಟ್ ವರಿ ಅಬೌಟ್ ದಟ್. ಪೇಡ್ ಕ್ಲಾಸ್ ಬಂದ್ಬಿಟ್ಟು ನೀವು ಓಕೆ ಪೇಡ್ ಕ್ಲಾಸ್ ಬಂದ್ಬಿಟ್ಟು ನೀವು ಅನ್ಅಕಾಡೆಮಿ ಲರ್ನರ್ ಆ್ಯಪ್ನ ಡೌನ್ಲೋಡ್ ಮಾಡಬೇಕು. ಅನ್ಅಕಾಡೆಮಿ ಲರ್ನರ್ ಆ್ಯಪ್ನಲ್ಲಿ ಡೌನ್ಲೋಡ್ ಮಾಡಿದ ತಕ್ಷಣ ಪಿಕ್ ಅ ಗೋಲ್ ಅಂತ ಬರುತ್ತೆ. ಲರ್ನರ್ ಆ್ಯಪ್ನ ಅನ್ಅಕಾಡೆಮಿ ಲರ್ನರ್ ಆ್ಯಪ್ನ ಡೌನ್ಲೋಡ್ ಮಾಡಬೇಕು. ಅದರಲ್ಲಿ ಪಿಕ್ ಅ ಗೋಲ್ ಅಂತ ಬರುತ್ತೆ. ಆ ಪಿಕ್ ಅ ಗೋಲ್ನಲ್ಲಿ ನೀವು ಕರ್ನಾಟಕ PSC ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದರೆ ಕರ್ನಾಟಕ PSC ಅಂತ ಸೆಲೆಕ್ಟ್ ಮಾಡಬೇಕು. ಕರ್ನಾಟಕ PSC ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೊಂದು ಈ ರೀತಿ ಸ್ಕ್ರೀನ್ ಆಫ್ ಆಗುತ್ತೆ. ವೇಟ್, ಐ ವಿಲ್ ಶೋ ಯು. ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಅಂತ. ಸೊ ಓಕೆ, ಈ ರೀತಿ ಒಂದು ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ ನಿಮಗೆ ಅನ್ಅಕಾಡೆಮಿ ಲರ್ನರ್ ಆ್ಯಪ್ನಲ್ಲಿ. ಅದರಲ್ಲಿ ಗೆಟ್ ಸಬ್ಸ್ಕ್ರಿಪ್ಷನ್ ಅಂತ ಇರುತ್ತೆ. ಇಟ್ ಮೀನ್ ಗೆಟ್ ಸಬ್ಸ್ಕ್ರಿಪ್ಷನ್ ಅಂತ ಇರುತ್ತೆ. ಆ ಗೆಟ್ ಸಬ್ಸ್ಕ್ರಿಪ್ಷನಲ್ಲಿ ನೀವು ಚೂಸ್ ಮಾಡಿದ್ರೆ ಈ ರೀತಿ ಒಂದು ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಸೊ ಅದರಲ್ಲಿ ಕರ್ನಾಟಕ PSC ಸಬ್ಸ್ಕ್ರಿಪ್ಷನ್ ಅಂತ ಇರುತ್ತೆ. ಸೊ ನೀವು ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ಕಾನ್ಸಂಟ್ರೇಟ್ ಆನ್ ದಟ್ ಎಕ್ಸಾಮ್. ಸೊ ಆ ಎಕ್ಸಾಮ್ಗೆ ಪ್ರಿಪರೇಷನ್ ಎಷ್ಟು ಮಂತ್ ಬೇಕು ಅಂತ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ನೀವು KAS ಪ್ರಿಪೇರ್ ಆಗ್ತಾ ಇದ್ರೆ ಸೊ 6 ಮಂತ್ ಅಟ್ಲೀಸ್ಟ್ ಫಾರ್ ಎಕ್ಸಾಂಪಲ್ 6 ಮಂತ್ ಆದರೂ ಬೇಕೇ ಬೇಕು. ಸೊ 6 ಮಂತ್ ಕೋರ್ಸ್ಗೆ ಅನ್ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮಲ್ಲಿ ಸೊ 5600 ಓನ್ಲಿ ಇದೆ. ಸೊ ನೀವು ಆಫ್ಲೈನ್ ಕ್ಲಾಸಸ್ಗೆ ಹೋದ್ರೆ ನೀವು 12,000, 16,000 ಅಪ್ ಟು 22,000 ತನಕ ಪೇ ಮಾಡಬೇಕು. ಅನ್ಅಕಾಡೆಮಿ ಪ್ಲಾಟ್ಫಾರ್ಮಲ್ಲಿ ಬರೀ 5,600 ಪೇ ಮಾಡಿದ್ರೆ ಸಾಕು. ಸೊ ಈಗ ನಿಮಗೆ ಸ್ವಲ್ಪ ದುಡ್ಡಿನ ಪ್ರಾಬ್ಲಮ್ ಇದೆ ಸರ್ ಆ ರೀತಿ ಅನ್ನೋಂಗಿದ್ರೆ ಸೊ ಡಿಸೆಂಬರ್ 31 ತನಕ ಒಂದು ಸನ್ರೈಸ್ ಆಫರ್ ಅಂತ ನಡೀತಾ ಇದೆ. ಸೊ ಆ ಸನ್ರೈಸ್ ಆಫರ್ನಲ್ಲಿ ನೀವು 1 ಮಂತ್ ಸಬ್ಸ್ಕ್ರಿಪ್ಷನ್ ನೀವು ಕ್ಲಿಕ್ ಮಾಡಿ 1 ಮಂತ್ ಸಬ್ಸ್ಕ್ರಿಪ್ಷನ್ ನೀವು ಆಯ್ಕೆ ಮಾಡ್ಕೊಂಡ್ರೆ ಸೊ ನೀವು ರವಿ 987 ಏನು ರವಿ 987 ಈ ಒಂದು ರೆಫರಲ್ ಕೋಡ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಆನ್ 1 ಮಂತ್ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಕರ್ನಾಟಕ PSC ಸಬ್ಸ್ಕ್ರಿಪ್ಷನ್ ಅಂತ ಬರುತ್ತೆ. ಸೊ ಅದರಲ್ಲಿ ಎಂಟರ್ ರೆಫರಲ್ ಕೋಡ್ ಅಂತ ಇರುತ್ತೆ. ನೀವು ಅಲ್ಲಿ ರವಿ 987 ಏನು ರವಿ 987 ಈ ರೆಫರಲ್ ಕೋಡ್ ಯೂಸ್ ಮಾಡಿ. ಇಫ್ ಯು ಕ್ಲಿಕ್ ಅಪ್ಲೈ ಬಟನ್, ಈ ಅಪ್ಲೈ ಬಟನ್ನ ಕ್ಲಿಕ್ ಮಾಡಬೇಕು. ಅಪ್ಲೈ ಬಟನ್ನ ಕ್ಲಿಕ್ ಮಾಡಿದ ತಕ್ಷಣ ಅದು 1400 ಇದು ಆಟೋಮೆಟಿಕ್ ಆಗಿ 249 ರೂಪೀಸ್ಗೆ ಬರುತ್ತೆ. ಸೊ ಹಾಗಾಗಿ 1 ಮಂತ್ ಸಬ್ಸ್ಕ್ರಿಪ್ಷನ್ ಅಂದರೆ 1 ಮಂತ್ ಸಬ್ಸ್ಕ್ರಿಪ್ಷನ್ ನೀವು ಫ್ರೀ ಆಗಿ ನೋಡ್ಬೋದು. ಸೊ ನಿಮಗೆ ರಾಕ್ ಸಾಲಿಡ್ ಪ್ರಿಪರೇಷನ್ ಮಾಡಬೇಕು. ಇಫ್ ಯು ವಾಂಟ್ ಟು prepare for your exam in a rock solid manner, so in a scientific oriented manner ಅಲ್ಲಿ ಪ್ರಿಪೇರ್ ಆಗಬೇಕಂದ್ರೆ ಸೊ 12 ಮಂತ್ ಕೋರ್ಸ್ ಇದೆ, 6 ಮಂತ್ ಕೋರ್ಸ್ ಇದೆ. ಸೊ ಈ ರೀತಿ ಪ್ರತಿಯೊಂದು ಕೋರ್ಸ್ಗೆ ರವಿ 987 ವಾಟ್ ಕಾಲ್ಡ್ ರವಿ 987 ಈ ಒಂದು ರೆಫರಲ್ ಕೋಡ್ನ ಯೂಸ್ ಮಾಡಿದ್ರೆ ನೀವು ಅನ್ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್ಗೆ ಜಾಯ್ನ್ ಆಗಬಹುದು. ಸೊ ದಿಸ್ ಸಮಥಿಂಗ್ ಅಬೌಟ್ ಅನ್ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್. ಸೊ ನಾನು ಈಗ ಸದ್ಯ ನಡೆಸ್ತಾ ಇರೋದು ಪ್ರಾಕ್ಟೀಸ್ ಕೋರ್ಸ್ ಆನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪಾರ್ಟ್ 1 ಅಂಡ್ ಪಾರ್ಟ್ 2 ಅಂಡ್ ಕ್ರಾಶ್ ಕೋರ್ಸ್ ಆನ್ ಜಿಯೋಗ್ರಫಿ ಪಾರ್ಟ್ ಆಫ್ 5. ಸೊ ಈ ಒಂದು ಪಾರ್ಟ್ ನಾನು ಈಗ ಸದ್ಯ ನಡೆಸ್ತಾ ಇದ್ದೀನಿ. ಫೈನ್. ಸೊ ಐ ಥಿಂಕ್ ನಿಮ್ಗೆ ಅನ್ಅಕಾಡೆಮಿ ಪ್ಲಾಟ್ಫಾರ್ಮ್ ಬಗ್ಗೆ ಐ ಥಿಂಕ್ ಸ್ವಲ್ಪ ಪಿಕ್ಚರು ಕ್ಲಿಯರ್ ಆಯಿತು ಅನ್ಕೋತೀನಿ. ಓಕೆ ಫೈನ್. ನಾಭಿ ಅವರೇ ಗುಡ್ ಮಾರ್ನಿಂಗ್ ಸರ್. ಹೈ ಅವರ್ ಐ ಥಿಂಕ್ ಪೇಡ್ ಸಬ್ಸ್ಕ್ರಿಪ್ಷನ್ ಕ್ಲಾಸ್ಗೆ ಯಾವ ರೀತಿ ಸೇರೋದು ಐ ಥಿಂಕ್ ನಿಮ್ಗೆ ಕ್ಲಿಯರ್ ಆಯಿತು ಅನ್ಕೋತೀನಿ. ಓಕೆ ಫೈನ್. ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಬಗ್ಗೆ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಆ್ಯಂಡ್ ಜುಡಿಷಿಯಲ್ ರಿವ್ಯೂ ಬಗ್ಗೆ ಇದೆ. ಈ ಜುಡಿಷಿಯಲ್ ರಿವ್ಯೂ ಮತ್ತು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಬಗ್ಗೆ ಕ್ಲಿಯರ್ ಆಗಿ ಒಂದ್ಸತಿ ನೋಡೋಣ. ಓಕೆ, ಸೊ ಇಂಟ್ರೊಡಕ್ಷನ್. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾಗೆ ಇಂಟ್ರೊಡಕ್ಷನ್ ಏನಪ್ಪ? ವಾಟ್ ಇಸ್ ದ ಇಂಟ್ರೊಡಕ್ಷನ್ ಫಾರ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ? ಪ್ಲೀಸ್ ಡೂ ಮೆನ್ಷನ್ ಹಿಯರ್. ನೀವು ಯಾವುದೇ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ರು ಕೂಡ ಆ ಎಕ್ಸಾಮ್ ಬಗ್ಗೆ ಕ್ಲಿಯರ್ ಆಗಿ ಸಿಲೆಬಸ್ ಓದಿದ್ರೆ ಅಂತ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೀವು PSI ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದ್ಕೊಳ್ಳಿ.
ಪಾಲಿಟಿ ಸೆಕ್ಷನ್ ಅಲ್ಲಿ ಎಷ್ಟು ಮಾರ್ಕ್ಸ್ ಇಂದ ಕ್ವಶನ್ಸ್ ಬರ್ಬೋದು ಅಂತ ಒಂದು ವೇಟೇಜ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದ್ರೆ ಒಂದು ವೇಟೇಜ್ ಸಿಗುತ್ತೆ. ಸೊ ಆ ವೇಟೇಜ್ ಮೇಲೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಸೊ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಈ ಸಲದ ಎಕ್ಸಾಮ್ಗೆ ಇಟ್ ಮೇ ಬಿ KS, ಇಟ್ ಮೇ ಬಿ PSI, ಇಟ್ ಮೇ ಬಿ SDA, ಇಟ್ ಮೇ ಬಿ FDA, ಇಟ್ ಮೇ ಬಿ PDO, ಯಾವುದೇ ಎಕ್ಸಾಮ್ ಇರಲಿ ಕರ್ನಾಟಕ PSC, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಬಗ್ಗೆ ತುಂಬಾನೇ ಕ್ವಶನ್ಸ್ ಬರುವಂತ ಸಾಧ್ಯತೆ ಇದೆ. ಬಿಕಾಸ್ ಅಯೋಧ್ಯೆ ಇಶ್ಯೂ ಆಯಿತು, ಟ್ರಿಪಲ್ ತಲಾಕ್ ಆಯಿತು, ನೆಕ್ಸ್ಟ್ CAB ಆಯಿತು, NRC ಅಂತ ಆಲ್ರೆಡಿ ಬಂದಿದೆ, CAB ಆಯಿತು. ಸೊ ಅದು ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದೆ. ಮತ್ತೆ ಅಯೋಧ್ಯ ವರ್ಡಿಕ್ಟ್ ಕೂಡ ಸುಪ್ರೀಂ ಕೋರ್ಟ್ ಇಂದ ಬಂತು. ಸೊ ಈ ಬೇಸಿಸ್ ಮೇಲೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ತುಂಬಾನೇ ಕ್ವಶನ್ಸ್ ಬರ್ಬೋದು. ಸೊ ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ತುಂಬಾನೇ ಇಂಪಾರ್ಟೆಂಟ್ ಚಾಪ್ಟರ್ ಆಗಿದೆ. ಓಕೆ, ಸೊ ದಿಸ್ ಇಸ್ ಇಂಟ್ರೊಡಕ್ಷನ್ ಪಾರ್ಟ್ ಒಂದ್ಸಲ ನೋಡ್ಬಿಡೋಣ. ದ ಸುಪ್ರೀಂ ಫೈನ್ introduction. The Indian Constitution has established an integrated judicial system with the Supreme Court at the top and high courts below it. Under the high courts, there is a hierarchy of subordinate courts, that is district courts and other lower courts. So, ಇಲ್ಲಿ ನೋಡ್ಬೇಕಂದ್ರೆ ಫಸ್ಟಿಗೆ ನಾವು ಫಸ್ಟಿಗೆ ಸುಪ್ರೀಂ ಕೋರ್ಟ್ ಬರುತ್ತೆ, ಅದಾದ್ಮೇಲೆ ನಿಮಗೆ ಹೈಕೋರ್ಟ್ಸ್ ಬರುತ್ತೆ. ನೆಕ್ಸ್ಟ್ ಅದಾದ ತಕ್ಷಣ ನಿಮಗೆ ಯಾವ್ದು ಬರುತ್ತೆ? ಸಬಾರ್ಡಿನೇಟ್ ಕೋರ್ಟ್ಸ್. ಸೊ ಸಬಾರ್ಡಿನೇಟ್ ಕೋರ್ಟ್ಸ್ ಅಲ್ಲಿ ಎರಡು ಟೈಪ್, ಒಂದು ಡಿಸ್ಟ್ರಿಕ್ಟ್ ಕೋರ್ಟ್ಸ್, ಇನ್ನೊಂದು ಸಿವಿಲ್ ಕೋರ್ಟ್ಸ್. ಸಿವಿಲ್ ಕೋರ್ಟ್ಸ್. ಸೊ ಇದ್ರ ಫಸ್ಟ್ ಯಾವ್ದು ಬರುತ್ತೆ? ಸುಪ್ರೀಂ ಕೋರ್ಟ್ ಬರುತ್ತೆ, ಅದಾದ್ಮೇಲೆ ಹೈಕೋರ್ಟ್ ಇರುತ್ತೆ, ಅದಾದ್ಮೇಲೆ ಸಬಾರ್ಡಿನೇಟ್ ಕೋರ್ಟ್, ಅದಾದ್ಮೇಲೆ ಡಿಸ್ಟ್ರಿಕ್ಟ್ ಕೋರ್ಟ್ಸ್, ಸಬಾರ್ಡಿನೇಟ್ ಕೋರ್ಟ್ಸ್, ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಮತ್ತೆ ಸಿವಿಲ್ ಕೋರ್ಟ್ಸ್. ಸೊ ಈ ಟೈಪ್ ಒಂದು ಹೈರಾರ್ಕಿಯಲ್ ಸಿಸ್ಟಮ್ ಇದೆ. ಎಲ್ಲಿ ಇಂಟಿಗ್ರೇಟೆಡ್, ದಿಸ್ ಇಸ್ ಆಲ್ ಓವರ್ ದ ಇಂಟಿಗ್ರೇಟೆಡ್ ಜುಡಿಷಿಯಲ್ ಸಿಸ್ಟಮ್. ಇದು ಇಂಟಿಗ್ರೇಟೆಡ್ ಆಗಿದೆ ಮತ್ತು ಏನಿದೆ? ಇಂಡಿಪೆಂಡೆಂಟ್. ದಿಸ್ ಇಸ್ ದ ಇಂಡಿಪೆಂಡೆಂಟ್ ಜುಡಿಷಿಯಲ್ ಸಿಸ್ಟಮ್. ಇಂಟಿಗ್ರೇಟೆಡ್ ಮತ್ತು ಇಂಡಿಪೆಂಡೆಂಟ್ ಜುಡಿಷಿಯಲ್ ಸಿಸ್ಟಮ್ ಆಗಿದೆ. ಫೈನ್, clear on this part. So hangare this single system of courts adopted from the Government of India Act of 1935 enforce both central laws as well as the state laws. This single system of courts adopted from the Government of India Act of 1935 enforces the central laws as well as the state laws. Central laws ko ಒಂದು enact ಮಾಡುತ್ತೆ, enforce ಮಾಡುತ್ತೆ, ಮತ್ತು state laws ಕೂಡ enforce ಮಾಡುತ್ತೆ. The Supreme Court of India was inaugurated on January 28 and 1950. ಫೈನ್. ಸೊ ನೀವು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ನೋಡಿ. ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಒಳಗಡೆ ಸುಪ್ರೀಂ ಕೋರ್ಟ್ ಯಾವಾಗ ಸ್ಥಾಪನೆ ಆಯಿತು? ಸೊ ಯಾರು ಆನ್ಲೈನ್ ಇದ್ರೆ ಒಂದ್ಸಲ ಮೆನ್ಷನ್ ಮಾಡಿ, ಒಂದ್ಸಲ ಕಮೆಂಟ್ ಮಾಡಿ. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಒಳಗಡೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಯಾವಾಗ ಎಸ್ಟಾಬ್ಲಿಷ್ ಆಯಿತು? ಎಷ್ಟನೇ ಇಸ್ವಿಯಲ್ಲಿ ಎಸ್ಟಾಬ್ಲಿಷ್ ಆಯಿತು? ಯಾರು ಆನ್ಲೈನ್ ಇದ್ರೆ ಒಂದ್ಸಲ ಕಮೆಂಟ್ ಮಾಡಿ. ನಿಮಗೆ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ತುಂಬಾನೇ ಗೊತ್ತಿರುತ್ತೆ. ಪ್ಲೀಸ್ ಟು ಮೆನ್ಷನ್ ದಟ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಒಳಗಡೆ ಯಾವಾಗ ಸುಪ್ರೀಂ ಕೋರ್ಟ್ ಎಸ್ಟಾಬ್ಲಿಷ್ ಆಯಿತು ಮತ್ತು ಎಲ್ಲಿ? ಸುಪ್ರೀಂ ಕೋರ್ಟ್ ಯಾವಾಗ ಎಸ್ಟಾಬ್ಲಿಷ್ ಆಯಿತು ಮತ್ತು ಎಲ್ಲಿ? ಯಾರು ಆನ್ಲೈನ್ ಇದ್ರೆ ಒಂದ್ಸಲ ಕಮೆಂಟ್ ಮಾಡಿ. ವೇಟಿಂಗ್ ಫಾರ್ ಯುವರ್ ಕಮೆಂಟ್. ಓಕೆ, ಐ ಥಿಂಕ್ ನೀವು ಸರಿಯಾಗಿ ಪ್ರಿಪರೇಷನ್ ಮಾಡ್ತಿದ್ರೆ ಹಾಯ್ ರಘು ಅವರೇ. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಯಾವಾಗ ಎಸ್ಟಾಬ್ಲಿಷ್ ಆಯಿತು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಒಳಗೆ? 1774. ಫೈನ್. ಸೊ ಎಲ್ಲಿ? So historical background of the constitution. Fine. So historical background of the constitution ಅದರೊಳಗಡೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಯಾವಾಗಾಯಿತು? ಇನ್ ದ ಇಯರ್ ಆಫ್ 1774. ಸೊ ಇನ್ ಕಲ್ಕತ್ತಾ ಒಳಗೆ ಸ್ಥಾಪನೆ ಆಯಿತು. ಸೊ ದಿಸ್ ಇಸ್ ಕಮ್ಸ್ ಅಂಡರ್ Regulating Act of 1773. 1773 ರೆಗ್ಯುಲೇಟಿಂಗ್ ಆಕ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ ಆಯಿತು. ಸೊ ಎಲ್ಲಿ ಎಸ್ಟಾಬ್ಲಿಷ್ ಆಯಿತು? ಕಲ್ಕತ್ತಾದಲ್ಲಿ ಎಸ್ಟಾಬ್ಲಿಷ್ ಆಯಿತು. ಫೈನ್. ಸೊ ಇದೇ ರೀತಿ ಸೊ ಏನು ಹೇಳ್ತಾರೆ? ಈಗ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ವಾಸ್ ಇನಾಗ್ರೇಟೆಡ್ January 28, 1950. ಸೊ ಇದು ಆಫ್ಟರ್ ದಿ ಕಾನ್ಸ್ಟಿಟ್ಯೂಷನ್ January 28, 1950 ಒಳಗಡೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ ಆಯಿತು, ಇನಾಗ್ರೇಟೆಡ್ ಆಯಿತು. ಸೊ ಆರ್ಟಿಕಲ್ 124 to 147 in part 5th of the constitution deals with the organization, independence, jurisdiction, powers, procedure and so on of the Supreme Court. So article 124 to 147 in part
5th of the constitution. Please do mention here. Part 5th ಅಂದ್ರೆ ಯಾವುದು? Part 5th is comes under the central government. ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಈ ಒಂದು ಸುಪ್ರೀಂ ಕೋರ್ಟ್ ಎಸ್ಟಾಬ್ಲಿಷ್ ಆಯಿತು, ಆದರೆ ಅದು ಮೆನ್ಷನ್ ಆಗಿದೆ. ಸೊ ಆರ್ಟಿಕಲ್ ನಂಬರ್ 124 to 147 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇದ್ರ ನಡುವೆ ಪವರ್ಸ್, ಪ್ರೊಸೀಜರ್ಸ್, ಇಂಡಿಪೆಂಡೆನ್ಸ್, ಜುರಿಸ್ಟಿಕ್ಷನ್ ಈ ಎಲ್ಲ ಕೂಡ ಸುಪ್ರೀಂ ಕೋರ್ಟ್ ಮೆನ್ಷನ್ ಆಗಿದೆ. ಸೊ ದಿಸ್ ಸಮಥಿಂಗ್ ಪಾರ್ಟ್. ಫೈನ್. ಅಟ್ ಪ್ರೆಸೆಂಟ್ ಸುಪ್ರೀಂ ಕೋರ್ಟ್ ಕನ್ಸಿಸ್ಟ್ ಆಫ್ 31 judges. Fine. One chief justice and 30 other judges. So this is variable. ಇದು ಕೂಡ time to time change ಆಗ್ತಾ ಇರುತ್ತೆ. This is the variable procedure. Okay. Fine. So we'll move on to the judges. ಆಗ ಸುಪ್ರೀಂ ಕೋರ್ಟ್ ಜಡ್ಜಸ್ ಯಾವ ರೀತಿ ಇರ್ತಾರೆ? ಸೊ ಸುಪ್ರೀಂ ಕೋರ್ಟ್ ಜಡ್ಜಸ್ ಅಂದ್ರೆ ಏನು? Fine. So appointment of judges. Appointment of judges. The chief justice is appointed by the president after consultation with the such judges of the Supreme Court and High Courts as he deems necessary. As he deems necessary. So hangare ಸುಪ್ರೀಂ ಕೋರ್ಟ್ ಅಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಇರ್ತಾರೆ. ಫೈನ್. ಸೊ ಹಂಗಾರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಚೀಫ್ ಜಸ್ಟಿಸ್. ಸೊ ಚೀಫ್ ಜಸ್ಟಿಸ್ ಯಾರಿಂದ ಅಪಾಯಿಂಟ್ ಆಗ್ತಾರೆ? ಹಂಗಾರೆ ಪ್ರೆಸಿಡೆಂಟ್ ಇಂದ ಅಪಾಯಿಂಟ್ ಆಗ್ತಾರೆ. ಫೈನ್. ಸೊ ಹಂಗಾರೆ ಪ್ರೆಸಿಡೆಂಟ್ ಯಾರ ಕನ್ಸಲ್ಟೇಷನ್ ತಗೋತಾರೆ? ಕನ್ಸಲ್ಟೇಷನ್ ಯಾರ ಕನ್ಸಲ್ಟೇಷನ್ ತಗೋತಾರೆ ಪ್ರೆಸಿಡೆಂಟ್? Other judges of Supreme Court and State High Court. Fine. So other present 33 plus 1. So that ಹೇಳಿದ್ರೆ ವೇರಿಯೇಬಲ್ ಆಗುತ್ತೆ. ನಾನು ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ನಿಮಗೆ ಹೇಳಿದೆ. ಫೈನ್. ಸೊ ಹಾಗಾದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಪ್ರೆಸಿಡೆಂಟ್ ಆಯ್ಕೆ ಮಾಡ್ತಾರೆ ಮತ್ತು ಕನ್ಸಲ್ಟೇಷನ್ ಯಾರಿಂದ ತಗೋತಾರೆ? ಅದರ್ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ ಅಂಡ್ ಅದರ್ ಹೈ ಕೋರ್ಟ್. ಫೈನ್. So this is something about the judges. The other judges are appointed by the president after consultation with the chief justice and such other judges of the Supreme Court at the High Court as he deems necessary. Fine. So other judges are appointed by the president after the consultation with the chief justice and such other judges of the Supreme Court and the High Court as he deems necessary. Fine. So ಇಲ್ಲಿ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ನ ಯಾರು ಅಪಾಯಿಂಟ್ ಮಾಡ್ತಾರೆ? ರಾಷ್ಟ್ರಪತಿಗಳು. ಯಾರ ಕನ್ಸಲ್ಟೇಷನ್ ಮುಖಾಂತರ? ಅದರ್ ಜಡ್ಜಸ್ ಆಫ್ ದ ಸುಪ್ರೀಂ ಕೋರ್ಟ್. ಫೈನ್. ಸೊ ಇನ್ನು ಅದರ್ ಜಡ್ಜಸ್ ನ ಯಾರು ಅಪಾಯಿಂಟ್ ಮಾಡ್ತಾರೆ? ಸೇಮ್ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ. ಸೊ ಆದ್ರೆ ಕನ್ಸಲ್ಟೇಷನ್ ಚೀಫ್ ಜಸ್ಟಿಸ್ ಕನ್ಸಲ್ಟೇಷನ್ ಮಸ್ಟ್. ಸೊ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ಅಪಾಯಿಂಟ್ ಮಾಡುವಾಗ ಅದರ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಒಪಿನಿಯನ್ ಇಟ್ಸ್ ನಾಟ್ ಬೌಂಡಿಂಗ್ ಆನ್ ದಿ ಪ್ರೆಸಿಡೆಂಟ್. ಆದ್ರೆ ಅದರ್ ಜಡ್ಜಸ್ ನ ಅಪಾಯಿಂಟ್ ಮಾಡುವಾಗ ಚೀಫ್ ಜಸ್ಟಿಸ್ ನ ಒಂದು ಅಭಿಪ್ರಾಯ ಬೌಂಡಿಂಗ್ ಆಗಿರುತ್ತೆ. ಅಂದ್ರೆ ರಾಷ್ಟ್ರಪತಿಗಳು ಆ ಒಂದು ಅಭಿಪ್ರಾಯವನ್ನ ಕೇಳಬೇಕು. ಫೈನ್. ಇಟ್ ಮೀನ್ಸ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದ ರೆಕಮೆಂಡೇಶನ್ ಇಸ್ ಬೌಂಡ್ ಆನ್ ದ ಪ್ರೆಸಿಡೆಂಟ್. ಅದರ್ ಸುಪ್ರೀಂ ಕೋರ್ಟ್ ಜಡ್ಜಸ್ ರೆಕಮೆಂಡೇಶನ್ ಇಸ್ ನಾಟ್ ಬೌಂಡಿಂಗ್ ಆನ್ ದಿ ಪ್ರೆಸಿಡೆಂಟ್. ಕ್ಲಿಯರ್ ಆನ್ ದಿಸ್ ಪಾರ್ಟ್? ನೆಕ್ಸ್ಟ್, ದ ಕನ್ಸಲ್ಟೇಷನ್ ವಿತ್ ದ ಚೀಫ್ ಜಸ್ಟಿಸ್ ಇಸ್ ಆಬ್ಲಿಗೇಟರಿ ಇನ್ ದ ಕೇಸ್ ಆಫ್ ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್ ಅದರ್ ದೆನ್ ದ ಚೀಫ್ ಜಸ್ಟಿಸ್. ಸೊ ಅಂದ್ರೆ ಅದರ್ ಜಡ್ಜಸ್ ಏನು ಅಪಾಯಿಂಟ್ ಮಾಡುವಾಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಒಂದು ರೆಕಮೆಂಡೇಶನ್ ಇರುತ್ತೆ, ಒಂದು ಅಭಿಪ್ರಾಯ ಇರುತ್ತೆ, ಅದು ಬೌಂಡಿಂಗ್ ಆಗಿರುತ್ತೆ, ಅದು ಆಬ್ಲಿಗೇಟರಿ ಆಗಿರುತ್ತೆ. ಫೈನ್. ಸೊ ಹಂಗಂದ್ರೆ ಕ್ವಾಲಿಫಿಕೇಶನ್ ಆಫ್ ದ ಜಡ್ಜಸ್. ಸುಪ್ರೀಂ ಕೋರ್ಟ್ ಜಡ್ಜ್ ನ ಕ್ವಾಲಿಫಿಕೇಶನ್ ಏನೇನಾಗಿರ್ಬೇಕು? Qualification of a judge. A person to be appointed as a judge of the Supreme Court should have the following qualification. So ಅगर ಏನೇನು ಕ್ವಾಲಿಫಿಕೇಶನ್ ಇರಬೇಕಪ್ಪ? ಫಸ್ಟ್ ಒನ್, he should be a citizen of India. ಅವರು ಭಾರತದ ಪ್ರಜೆ ಆಗಿರಬೇಕು. ನೆಕ್ಸ್ಟ್, ಸೆಕೆಂಡ್, A, he should have been a judge of High Court or High Court in the succession for 5 years, or he should have been an advocate of the High Court for 10 years. ಫೈನ್. ಸೊ ಫಸ್ಟ್ ಕ್ವಾಲಿಫಿಕೇಶನ್, ಹಿ ಶುಡ್ ಬಿ ಎ ಸಿಟಿಸನ್ ಆಫ್ ಇಂಡಿಯಾ. ಅವರು ಒಂದು ಭಾರತ ಪ್ರಜೆ ಆಗಿರಬೇಕು, ಅಥವಾ ದೇಶದ ಯಾವುದೇ ಹೈಕೋರ್ಟ್ನ ಜಡ್ಜ್ ಆಗಿರಬೇಕು. ಎಷ್ಟು ಕಾಲ? ಮಿನಿಮಮ್ 5 ವರ್ಷ. ಮಿನಿಮಮ್ ಎಷ್ಟು? 5 ವರ್ಷ. ಅಥವಾ ಭಾರತ ದೇಶದ ಯಾವುದೇ ರಾಜ್ಯದಲ್ಲಿ ಹೈಕೋರ್ಟ್ ವಕೀಲರಾಗಿರಬೇಕು. ಎಷ್ಟು ವರ್ಷ? ಮಿನಿಮಮ್ 10 ವರ್ಷ. ಮಿನಿಮಮ್ ಎಷ್ಟು? 10 ವರ್ಷ ಆದರೂ ವಕೀಲರ ಆಗಿರಲೇಬೇಕು. ಸೊ ಹಾಗಾದ್ರೆ ಏನೇನು ಕ್ವಾಲಿಫಿಕೇಶನ್? ಸೊ ಅವರು ಭಾರತ ದೇಶದ ಯಾವುದೇ ಹೈಕೋರ್ಟ್ನ ಜಡ್ಜ್ ಆಗಿರಬೇಕು ಮಿನಿಮಮ್ 5 ವರ್ಷಗಳ ಕಾಲ, ಅಥವಾ ಯಾವುದೇ ಹೈಕೋರ್ಟ್ನ ವಕೀಲರಾಗಿರಬೇಕು ಮಿನಿಮಮ್ 10 ವರ್ಷಗಳ ಕಾಲ. ಆರ್ ಹಿ ಶುಡ್ ಬಿ ಎ ಡಿಸ್ಟಿಂಗ್ವಿಶ್ಡ್ ಜುರಿಸ್ಟ್ ಇನ್ ದ ಒಪಿನಿಯನ್ ಆಫ್ ದ ಪ್ರೆಸಿಡೆಂಟ್. ಭಾರತ ದೇಶದ ರಾಷ್ಟ್ರಪತಿಗಳ ಒಪಿನಿಯನ್ ನಲ್ಲಿ
ಒಪಿನಿಯನ್ ಅವರು ಒಂದು ಒಳ್ಳೆ ಒಂದು ನ್ಯಾಯಮೂರ್ತಿಗಳಾಗಿರಬೇಕು. ಯಾರ ಒಪಿನಿಯನ್ ಅಲ್ಲಿ? ರಾಷ್ಟ್ರಪತಿಗಳ ಒಪಿನಿಯನ್ ನಲ್ಲಿ. ಸರ್, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಜಡ್ಜ್ ಅಂಡ್ ಅಡ್ವೊಕೇಟ್? ಫೈನ್, ಜಡ್ಜ್ ಮತ್ತು ಅಡ್ವೊಕೇಟ್ ಡಿಫರೆನ್ಸ್ ಏನಪ್ಪ? ಜಡ್ಜ್ ಅವರು ನ್ಯಾಯವನ್ನು ಒದಗಿಸ್ತಾರೆ, ಸೊ ಅವರು ಡಿಸೈಡ್ ಮಾಡ್ತಾರೆ. ಅಡ್ವೊಕೇಟ್ ಅದರ ಪರವಾಗಿ ವಾದ ಮಾಡ್ತಾರೆ, ಸೊ ಇದು ಸರಿಯೋ ತಪ್ಪು ವಾದ ಮಾಡ್ತಾರೆ. ಆ ವಾದಗಳನ್ನ ಕೇಳಿದ ಮೇಲೆ ಜಡ್ಜ್ ಅದರ ಬಗ್ಗೆ ಕೂಲಂಕುಷವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಕೂಲಂಕುಷವಾಗಿ ಒಂದು ಸ್ಟಡಿ ಮಾಡಿಬಿಟ್ಟು ಅದ್ರ ಬಗ್ಗೆ ನಿರ್ಧಾರವನ್ನು ಹೇಳ್ತಾರೆ. ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಜಡ್ಜ್ ಅಂಡ್ ಅಡ್ವೊಕೇಟ್. ಫೈನ್, ಫ್ರಮ್ ದ ಅಬೋವ್. ಸೊ ಹಂಗಾರೆ ಕ್ವಾಲಿಫಿಕೇಶನ್ ಓವರ್ ಆಲ್ ಏನಂತ ನೋಡೋಣ. ಕ್ವಾಲಿಫಿಕೇಶನ್ ಅಂದ್ರೆ ಹಿ ಶುಡ್ ಬಿ ಅ ಸಿಟಿಸನ್ ಆಫ್ ಇಂಡಿಯಾ, ಅವರು ಭಾರತದ ಪ್ರಜೆ ಆಗಿರಬೇಕು, ಮತ್ತು ಅವರು ಒಂದು ನಮ್ಮ ಭಾರತ ದೇಶದ ಯಾವುದೇ ಹೈಕೋರ್ಟ್ನ ಜಡ್ಜ್ ಆಗಿರಬೇಕು, ಮಿನಿಮಮ್ 5 ವರ್ಷ, ಅಥವಾ ಭಾರತ ದೇಶದ ಯಾವುದೇ ರಾಜ್ಯದ ಒಂದು ಹೈಕೋರ್ಟ್ನ ಒಂದು ಅಡ್ವೊಕೇಟ್ ಆಗಿರಬೇಕು, ಮಿನಿಮಮ್ 10 ವರ್ಷಗಳ ಕಾಲ. ಮಿನಿಮಮ್ ಎಷ್ಟು? 10 ವರ್ಷಗಳ ಕಾಲ. ಅಥವಾ ಭಾರತದ ರಾಷ್ಟ್ರಪತಿಗಳ ಒಂದು ಇನ್ ದ ಐಸ್ ಆಫ್ ಪ್ರೆಸಿಡೆಂಟ್ ದೇ ಶುಡ್ ಬಿ ಡಿಸ್ಟಿಂಗ್ವಿಶ್ಡ್ ಜಡ್ಜ್, ಅವರು ಒಂದು ಒಳ್ಳೆಯ ನ್ಯಾಯಾಧೀಶರಾಗಿರಬೇಕು. ಅವಾಗ ಕೂಡ ಅವರು ಒಂದು ಜಡ್ಜ್ ಆಗಿ ನೇಮಕ ಆಗಬಹುದು. ಫ್ರಮ್ ದ ಅಬವ್ ಇಟ್ ಇಸ್ ಕ್ಲಿಯರ್ ದಟ್ the constitution has not prescribed a minimum age for appointment of a judge of the Supreme Court. Fine. So hangare ಸಂವಿಧಾನ ಇಲ್ಲಿ ಕ್ಲಿಯರ್ ಏನಂತಪ್ಪ ಅಂದ್ರೆ ಭಾರತ ದೇಶದ ಸುಪ್ರೀಂ ಕೋರ್ಟ್ ನ ಜಡ್ಜ್ ಆಗಬೇಕಂದ್ರೆ ಮಿನಿಮಮ್ ಇಷ್ಟೇ ವಯಸ್ಸಾಗಿರಬೇಕು, ಇಷ್ಟೇ ವಯಸ್ಸಾಗಿ ಆಗಿರಬೇಕು ಅಂತ ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ. ಕ್ವಾಲಿಫಿಕೇಶನ್ ಅಲ್ಲಿ ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ. ಫಾರ್ ಎಕ್ಸಾಂಪಲ್, ರಾಷ್ಟ್ರಪತಿಯಾಗಿ ಆಯ್ಕೆ ಆಗಬೇಕಂದ್ರೆ ಮಿನಿಮಮ್ 35 ವರ್ಷ ಆಗಿರಬೇಕು, ಅದೇ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ಆಯ್ಕೆ ಆಗಬೇಕಂದ್ರೆ ಯಾವುದೇ ಒಂದು ಕ್ವಾಲಿಫಿಕೇಶನ್ ಒಳಗಡೆ ಏಜ್ ಮೆನ್ಷನ್ ಆಗಿಲ್ಲ. ಸೊ ಇಟ್ ಮೀನ್ಸ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ನಾಟ್ ಪ್ರಿಸ್ಕ್ರೈಬ್ಡ್, ಸಂವಿಧಾನ ಏನೇ ಒಂದು ಪ್ರಿಸ್ಕ್ರೈಬ್ ಮಾಡಿಲ್ಲ. ಏನು? ಮಿನಿಮಮ್ ಏಜ್ ಆಸ್ ಅಪಾಯಿಂಟೆಡ್ ಆಫ್ ಅ ಜಡ್ಜ್ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ಆಯ್ಕೆ ಆಗಬೇಕಂದ್ರೆ ಇಷ್ಟೇ ಒಂದು ವಯಸ್ಸಾಗಿರ್ಬೇಕು ಅಂತ ಮೆನ್ಷನ್ ಆಗಿಲ್ಲ. ಫೈನ್, ಕ್ಲಿಯರ್ ಆನ್ ದಿಸ್ ಪಾರ್ಟ್. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್. ಸೊ ಅಂದ್ರೆ ಇವರು ಯಾವ ರೀತಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ? ಓತ್ ಆರ್ ಅಫರ್ಮೇಷನ್, ಯಾವ ರೀತಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ? ಫೈನ್, a person appointed as a judge of the Supreme Court before entering upon his office has to make and subscribe an oath or affirmation before the president or some person appointed by him for this purpose in his oath a judge of the Supreme Court swears. ಫೈನ್. ಸೊ ಅಂದ್ರೆ ಓತ್ ಆರ್ ಅಫರ್ಮೇಷನ್ ಏನು ಹೇಳ್ತಾರೆ? ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ಸುಪ್ರೀಂ ಕೋರ್ಟ್ಗೆ ಬರೋಕ್ಕಿಂತ ಮುಂಚೆ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು. ಹಂಗಾರೆ ಈ ಪ್ರಮಾಣ ವಚನವನ್ನು ಅವ್ರಿಗೆ ಯಾರು ಬೋಧಿಸ್ತಾರೆ? ರಾಷ್ಟ್ರಪತಿಗಳೇ ಬೋಧಿಸ್ತಾರೆ. ಅಕಸ್ಮಾತ್ ರಾಷ್ಟ್ರಪತಿಗಳು ಇರಲಿಲ್ಲಪ್ಪ ಅಂದ್ರೆ ರಾಷ್ಟ್ರಪತಿಗಳು ಯಾರನ್ನ ಅಪಾಯಿಂಟ್ ಮಾಡ್ತಾರೋ ಅವರು ಹೋಗಿ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಒಂದು ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಫೈನ್. ಸೊ ದಿಸ್ ದ ಓತ್ ಆರ್ ಅಫರ್ಮೇಷನ್. ಸೊ ಅಂದ್ರೆ ಅವರು ಪ್ರಮಾಣ ವಚನದಲ್ಲಿ ಏನೇನ ಸ್ವೀಕರಿಸ್ತಾರೆ, ಏನೇನಂತ ಹೇಳ್ತಾರೆ? To bear true faith and allegiance to the Constitution of India. ಸೊ ಸಂವಿಧಾನದಲ್ಲಿ ಒಂದು ನಂಬಿಕೆಯನ್ನು ಇಟ್ಟು ನಾನು ಅದರ ಪ್ರಕಾರ ನಡೀತೀನಿ ಅಂತ ಹೇಳ್ತಾರೆ. ನೆಕ್ಸ್ಟ್, ಟು ಅಪ್ಹೋಲ್ಡ್ ದ ಸಾವರ್ನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ, ನಾನು ಭಾರತದ ಸಾರ್ವಭೌಮತೆಯನ್ನು ಮತ್ತು ಏಕತೆಯನ್ನು ಎತ್ತಿ ಹಿಡಿತೀನಿ ಅಂತ ಹೇಳ್ತಾರೆ. ಥರ್ಡ್ ಒನ್, ಟು ಡ್ಯೂಲಿ ಅಂಡ್ ಫೇತ್ಫುಲಿ ಅಂಡ್ ಟು ದ ಬೆಸ್ಟ್ ಆಫ್ ಹಿಸ್ ಅಬಿಲಿಟಿ ನಾಲೆಜ್ ಅಂಡ್ ಜಡ್ಜ್ಮೆಂಟ್ ಪರ್ಫಾರ್ಮ್ ದ ಡ್ಯೂಟೀಸ್ ಆಫ್ ಹಿಸ್ ಆಫೀಸ್ ವಿತೌಟ್ ಫಿಯರ್, ಫೇವರ್, ಅಫೆಕ್ಷನ್ ಆರ್ ಇಲ್ ಆರ್ ವಿಲ್. ಫೈನ್. ಸೊ ಹಂಗಾರೆ ಏನ್ ಹೇಳ್ತಾರೆ ಇವರು? ನಾನು ಬೇರೆಯವ್ರನ್ನ ಓಲೈಸೋದಕ್ಕೋಸ್ಕರ ಜಡ್ಜ್ಮೆಂಟ್ ಕೊಡೋದಿಲ್ಲ. ನನ್ನ ಎಬಿಲಿಟಿಗೆ, ನನಗೆ ತಿಳಿದಂಥ ನಾಲೆಜ್ ಮಟ್ಟಿಗೆ, ನನ್ನ ತಿಳಿದಂಥ ನಾಲೆಜ್ ಪ್ರಕಾರ ನಾನು ಈ ಜಡ್ಜ್ಮೆಂಟ್ಸ್ನ ಕೊಡ್ತೀನಿ ಮತ್ತು ನ್ಯಾಯವನ್ನು ಒದಗಿಸ್ತೀನಿ. ನಾನು ಇನ್ನೊಬ್ಬರನ್ನ ಓಲೈಸೋದಕ್ಕೋಸ್ಕರ ಈ ಒಂದು ಜಡ್ಜ್ಮೆಂಟ್ನ ಮಾಡೋದಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್, ಫೋರ್ತ್ ಒನ್, ಟು ಅಪ್ಹೋಲ್ಡ್ ದ ಕಾನ್ಸ್ಟಿಟ್ಯೂಷನ್ ಅಂಡ್ ದ ಲಾ, ನಾನು ಸಂವಿಧಾನವು ಯಾವ ರೀತಿ ಹೇಳುತ್ತೆ ಅದ್ರ ಪ್ರಕಾರ ನಡೀತೀನಿ, ನಾನು ಸಂವಿಧಾನವನ್ನು ಮತ್ತು ಕಾನೂನನ್ನು ಎತ್ತಿ ಹಿಡಿತೀನಿ ಅಂತ ಹೇಳ್ತಾರೆ. ಸಂವಿಧಾನವನ್ನು ಮತ್ತೊಂದು ಕಾನೂನನ್ನು ಎತ್ತಿ ಹಿಡಿತೀನಿ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಪ್ರತಿ ಕ್ಲಾಸ್ನಲ್ಲಿ ಹೇಳ್ತೇನೆ, ಈ ಪ್ರಮಾಣ ವಚನ ಮತ್ತು ಏನು ಸ್ವೀಕರಿಸ್ತಾರೆ, ಸೊ ಇದು ಡೆಸಿಗ್ನೇಷನ್, ಒಂದು ವ್ಯಕ್ತಿಯಿಂದ ವ್ಯಕ್ತಿಗೆ ಡಿಫರೆನ್ಸ್ ಆಗ್ತಾ ಹೋಗುತ್ತೆ. ರಾಷ್ಟ್ರಪತಿಗಳು ಈ ರೀತಿ ಪ್ರಮಾಣ ವಚನ ಸ್ವೀಕರಿಸೋದಿಲ್ಲ, ಸುಪ್ರೀಂ ಕೋರ್ಟ್ ಜಡ್ಜ್ ಈ ರೀತಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅದೇ ಸುಪ್ರೀಂ ಕೋರ್ಟ್ ಜಡ್ಜ್ ಪ್ರಮಾಣ ವಚನ ಸ್ವೀಕರಿಸೋ ಹಾಗೆ ಮುಖ್ಯಮಂತ್ರಿಗಳು ಸ್ವೀಕರಿಸೋದಿಲ್ಲ, ಹಾಗೆ ಗವರ್ನರ್ ಸ್ವೀಕರಿಸೋದಿಲ್ಲ. ಸೊ ವ್ಯಕ್ತಿಯಿಂದ ವ್ಯಕ್ತಿಗೆ, ಡೆಸಿಗ್ನೇಷನ್ಗೆ ಈ ಪ್ರಮಾಣ ವಚನ ವೇರಿ ಆಗ್ತಾ ಹೋಗುತ್ತೆ, ಬೇರೆ ರೀತಿ ಆಗ್ತಾ ಹೋಗುತ್ತೆ. ಸೊ ಸೆಂಟ್ರಲ್ ನಲ್ಲಿ, ಸ್ಟೇಟ್ ನಲ್ಲಿ ಯಾರು ಸಿಮಿಲರ್ ಆಗಿರ್ತಾರೋ, ಫಾರ್ ಎಕ್ಸಾಂಪಲ್ ಸೆಂಟ್ರಲ್ ನಲ್ಲಿ ರಾಷ್ಟ್ರಪತಿಗಳು ಹೆಂಗೋ, ಸ್ಟೇಟ್ ನಲ್ಲಿ ಗವರ್ನರ್ ಹಂಗೆ, ಸೆಂಟ್ರಲ್ ನಲ್ಲಿ ಪ್ರೈಮ್ ಮಿನಿಸ್ಟರ್ ಹೆಂಗೋ, ಸ್ಟೇಟ್ ನಲ್ಲಿ ಚೀಫ್ ಮಿನಿಸ್ಟರ್ ಹಂಗೆ.
ಸೆಂಟ್ರಲ್ನಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ ಹೆಂಗೋ ಹೈಕೋರ್ಟ್ ಜಡ್ಜ್ ಹಂಗೆ. ಸೊ ಈ ರೀತಿ ಕಂಪ್ಯಾರಿಸನ್ ಮಾಡಿ ಪ್ರಮಾಣ ವಚನವನ್ನು ಸ್ಟಡಿ ಮಾಡಬೇಕಾಗುತ್ತೆ. ಸೊ ಕ್ಲಿಯರ್ ಆನ್ ದಿಸ್ ಪಾರ್ಟ್, ಓತ್ ಆರ್ ಅಫರ್ಮೇಷನ್. ಐ ಥಿಂಕ್ ದಿಸ್ ಪಿಕ್ಚರ್ ಇಸ್ ಕ್ಲಿಯರ್. ನೆಕ್ಸ್ಟ್ ಇನ್ನು ಟೆನ್ಯೂರ್ ಆಫ್ ದ ಜಡ್ಜ್. The Supreme Court has not fixed the tenure of a judge of the Supreme Court. However, it makes the following 3 provisions. ಸೊ ಹಂಗಾರೆ ಸುಪ್ರೀಂ ಕೋರ್ಟ್ ಜಡ್ಜ್ನ ಯಾವುದೇ ಒಂದು ಅಧಿಕಾರಾವಧಿ ಕಾಲಾವಧಿ ಇಷ್ಟೇ ಅಂತ ಎಲ್ಲೂ ಮೆನ್ಷನ್ ಆಗಿಲ್ಲ. ಸೊ ಇದು ಮೆನ್ಷನ್ ಆಗಿದೆ. ಸೊ ಹಂಗಾರೆ ಯಾವ ಪ್ರೊವಿಷನ್ಸ್ ಇದಾವೆ? ಸೊ ಮೆನ್ಷನ್ ಆಗಿದೆ, ಮೆನ್ಷನ್ ಆಗಿದೆ. ಯಾವ ಪ್ರೊವಿಷನ್ಸ್ ಇದಾವೆ, ಏನೇನು ಪ್ರೊವಿಷನ್ಸ್ ನೋಡೋಣ. He hold office until he attains the age of 65 years. Any question regarding his age is to be determined by such authority and in such a manner as provided by the parliament. Fine. So ಹಂಗಾರೆ ಇವರು 65 ವರ್ಷ ಆಗೋ ತನಕನೂ ಸುಪ್ರೀಂ ಕೋರ್ಟ್ ಆಸ್ ಎ ಜಡ್ಜ್ ಆಗಿ ಇರ್ತಾರೆ. ಫೈನ್. ಸೊ ಯಾವುದಾದ್ರೂ ಒಂದು ಕ್ವಶನ್ ಬಂತಪ್ಪ, ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಸುಪ್ರೀಂ ಕೋರ್ಟ್ ಜಡ್ಜು, ನನಗೆ ಈಗ 67 ವರ್ಷ, ನಾನು ಇನ್ನೂ ಆಫೀಸ್ನಲ್ಲೇ ಇದ್ದೀನಪ್ಪ, ನನಗಿನ್ನೂ 65 ವರ್ಷ ಆಗಿಲ್ಲ ಅಂತ ಹೇಳ್ಕೊಂತ ಅಡ್ಡಾಡ್ತೀನಿ. ಸೊ ಹಾಗಾದ್ರೆ ಇದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು, ಇದನ್ನ ಯಾವ ರೀತಿ ಡಿಸೈಡ್ ಮಾಡಬೇಕು, ಇದನ್ನ ಪ್ಯೂರ್ಲಿ ಪಾರ್ಲಿಮೆಂಟ್ ಸಂಸತ್ ಇದನ್ನ ಡಿಸೈಡ್ ಮಾಡುತ್ತೆ. ಸೊ ಅಗೇನ್ ಇಟ್ ವಿಲ್ ನಾಟ್ ಗೋ ಟು ದ ಸುಪ್ರೀಂ ಕೋರ್ಟ್ ಓನ್ಲಿ. ಸೊ ಅದನ್ನ ಸಂಸತ್ ಡಿಸೈಡ್ ಮಾಡುತ್ತೆ ವೆದರ್ ಟು ರಿಮೂವ್ ದಟ್ ಪರ್ಟಿಕ್ಯುಲರ್ ಜಡ್ಜ್ ಆರ್ ನಾಟ್. ವೆದರ್ ಟು ರಿಮೂವ್ ದಟ್ ಪರ್ಟಿಕ್ಯುಲರ್ ಜಡ್ಜ್ ಆರ್ ನಾಟ್, ಇಟ್ ಇಸ್ ಡಿಸೈಡೆಡ್ ಬೈ ದ ಪಾರ್ಲಿಮೆಂಟ್. ಆ ಮ್ಯಾನರ್ ಪಾರ್ಲಿಮೆಂಟ್ಗೆ ಬಿಟ್ಟಿದ್ದಾರೆ. ನೆಕ್ಸ್ಟ್, he can resign office by writing to the president. ಅವ್ರ ರೆಸಿಗ್ನೇಷನ್ ರಾಷ್ಟ್ರಪತಿಗಳಿಗೆ ರೈಟಿಂಗ್ ಮುಖಾಂತರ ಕೊಡ್ತಾರೆ. ನೆಕ್ಸ್ಟ್ ಥರ್ಡ್, he can be removed from office by the president on the recommendation of the parliament. So please do mention here. ಮೆನ್ಷನ್ ಏನು ಮಾಡಬೇಕು ಇಲ್ಲಿ? ಸೊ ಪಾರ್ಲಿಮೆಂಟ್ ಇವ್ರನ್ನ ರಿಮೂವ್ ಮಾಡುತ್ತೆ, ಬಟ್ ಪ್ರೆಸಿಡೆಂಟ್ ಇವ್ರನ್ನ ರಿಮೂವ್ ಮಾಡ್ತಾರೆ, ಬಟ್ ಯಾರ ರೆಕಮೆಂಡೇಶನ್ ಮೇಲೆ? ಆನ್ ದ ಬೇಸಿಸ್ ಆಫ್ ದ ರೆಕಮೆಂಡೇಶನ್ ಆಫ್ ದ ಪಾರ್ಲಿಮೆಂಟ್. on the basis of the recommendation of the parliament. ಪಾರ್ಲಿಮೆಂಟ್ ರೆಕಮೆಂಡೇಶನ್ ಮೇಲೆ ಪ್ರೆಸಿಡೆಂಟ್ ಇವ್ರನ್ನ ರಿಮೂವ್ ಮಾಡ್ತಾರೆ. ಡೈರೆಕ್ಟ್ ಆಗಿ ಪಾರ್ಲಿಮೆಂಟೇ ರೆಸೊಲ್ಯೂಷನ್ ಪಾಸ್ ಮಾಡ್ಬಿಟ್ಟು ರಿಮೂವ್ ಮಾಡೋಕ್ಕಾಗೋದಿಲ್ಲ. ಇವ್ರನ್ನ ರಿಮೂವ್ ಮಾಡಬೇಕು, ಪ್ರೆಸಿಡೆಂಟೇ ಮಾಡಬೇಕು, ಬಟ್ ಆನ್ ದ ರೆಕಮೆಂಡೇಶನ್ ಆಫ್ ದಿ ಪ್ರೆಸಿಡೆಂಟ್. ಫೈನ್. ಸೊ ಟೆನ್ಯೂರ್ ಆಫ್ ದ ಜಡ್ಜ್ ಇಸ್ ಕ್ಲಿಯರ್ ಆನ್ ದಿಸ್ ಪಾರ್ಟ್. ವಿಲ್ ಮೂವ್ ಟು ದ ನೆಕ್ಸ್ಟ್ ಪಾರ್ಟ್. ಫೈನ್. ಹಂಗಾರೆ ಯಾವ ರೀತಿ ರಿಮೂವ್ ಮಾಡ್ತಾರಪ್ಪ? ರಿಮೂವಲ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಇವ್ರದ್ದು? Fine. The judge of Supreme Court can be removed from his office by an order of the president. The president can issue the removal order only after an address by the parliament has been presented to him in the same session for such a removal. So please correct once ಓದ್ಬಿಡೋಣ. A judge of Supreme Court can be removed from his office by an order of the president. ರಾಷ್ಟ್ರಪತಿಗಳು ಆರ್ಡರ್ ಆದ್ಮೇಲೆ ರಿಮೂವ್ ಮಾಡ್ತಾರೆ. ದ ಪ್ರೆಸಿಡೆಂಟ್ ಕ್ಯಾನ್ ಇಶ್ಯೂ ದ ರಿಮೂವಲ್ ಆರ್ಡರ್ ಓನ್ಲಿ ಆಫ್ಟರ್ ಅನ್ ಅಡ್ರೆಸ್ ಬೈ ಪಾರ್ಲಿಮೆಂಟ್ ಹ್ಯಾಸ್ ಬೀನ್ ಪ್ರೆಸೆಂಟೆಡ್ ಟು ಹಿಮ್ ಇನ್ ದ ಸೇಮ್ ಸೆಷನ್ ಫಾರ್ ಸಚ್ ಎ ರಿಮೂವಲ್. ಸೊ ಅಕಸ್ಮಾತ್ ಪಾರ್ಲಿಮೆಂಟ್ಗೂ ಕೂಡ ಇದನ್ನಿಸ್ತಪ್ಪ, ಪಾರ್ಲಿಮೆಂಟ್ ಆ ರೆಸೊಲ್ಯೂಷನ್ನ, ಆ ರಿಮೂವಲ್ ಆರ್ಡರ್ನ ರಾಷ್ಟ್ರಪತಿಗಳಿಗೆ ಸಲ್ಲಿಸ್ತಾರೆ. ಅದು ಆದ್ಮೇಲೆ ಅದೇ ಸೆಷನ್ ನಲ್ಲೇನೆ ಅದ್ರ ಬಗ್ಗೆ ಡಿಸ್ಕಷನ್ ಆಗುತ್ತೆ. ಅದಾದ್ಮೇಲೆ ಆ ರಿಮೂವಲ್ ಪ್ರೊಸೆಸ್ ಕ್ಯಾರಿ ಆನ್ ಆಗುತ್ತೆ. So, ಇದು removal of the judge. The address must be supported by a special majority of each house of the parliament. That is, majority of the total membership of that house and majority of not less than 2/3 of the members of that house present and voting. Fine. So, ಹಂಗಾರೆ ಇದೇನು ಮೆಜಾರಿಟಿ ನೋಡೋಣ, ಒಂದ್ಸಲ ನೋಡ್ಬಿಡೋಣ ಕ್ಲಿಯರ್. ಓಕೆ, ಒಂದು ನಿಮಿಷ. ಕ್ಲಿಯರ್ ಆಗಿ ನೋಡ್ಬಿಡೋಣ. ಫೈನ್. ಸೊ ಇಲ್ಲಿ ಹೇಳಿದ್ರೆ ದ ಅಡ್ರೆಸ್ ಮಸ್ಟ್ ಬಿ ಸಪೋರ್ಟೆಡ್ ಬೈ ಸ್ಪೆಷಲ್ ಮೆಜಾರಿಟಿ ಆಫ್ ಈಚ್ ಹೌಸ್ ಆಫ್ ಪಾರ್ಲಿಮೆಂಟ್. ಸ್ಪೆಷಲ್ ಮೆಜಾರಿಟಿ ಆಫ್ ದ ಟೋಟಲ್ ಮೆಂಬರ್ಶಿಪ್ ಆಫ್ ದಟ್ ಹೌಸ್ ಅಂಡ್ ಮೆಜಾರಿಟಿ ಆಫ್ ನಾಟ್ ಲೆಸ್ ದನ್ 2/3 ಆಫ್ ದ ಮೆಂಬರ್ಸ್ ಆಫ್ ದಟ್ ಹೌಸ್ ಪ್ರೆಸೆಂಟ್ ಅಂಡ್ ವೋಟಿಂಗ್. ಸೊ ಬೋತ್ ಆರ್ ಪ್ರೆಸೆಂಟ್ ಅಂಡ್ ವೋಟಿಂಗ್. ಫೈನ್. ಸೊ ಈಗ ಒಂದು ಸದನ ಅಂತ ತಿಳ್ಕೊಳ್ಳಿ, ಒಂದು ಅಸೆಂಬ್ಲಿ. ಓಕೆ, ಸಾರಿ, ದುಂಡಗಾಗಲಿಲ್ಲ. ಒಂದು ಅಸೆಂಬ್ಲಿ ಅಂತ ತಿಳ್ಕೊಳ್ಳಿ. ಸೊ ಈಗ ಫಾರ್ ಎಕ್ಸಾಂಪಲ್ ಆ ಅಸೆಂಬ್ಲಿಯಲ್ಲಿ ಟೋಟಲ್ 300 ಜನ ಇದ್ದಾರಪ್ಪ. ಟೋಟಲ್ ಮೆಂಬರ್ಸ್ 300 ಜನ. ಆ 300 ಜನರಲ್ಲಿ ನಮಗೆ ಏನೇನು ಕಂಡೀಷನ್ಸ್ ಏನಿದಾವೆ?
ಕಂಡೀಷನ್ಸ್ ಏನೇನಂದರೆ ಫಸ್ಟ್ ಕಂಡೀಷನ್ನು ಮೋರ್ ದ್ಯಾನ್ 50%, ಮೋರ್ ದ್ಯಾನ್ 50%, ಮೋರ್ ದ್ಯಾನ್ 50%. ನೆಕ್ಸ್ಟು ಮೋರ್ ದ್ಯಾನ್ 2/3 ಮೆಂಬರ್ಸ್, ಮೋರ್ ದ್ಯಾನ್ 2/3 ಮೆಂಬರ್ಸ್, ಮೋರ್ ದ್ಯಾನ್ 2/3 ಮೆಂಬರ್ಸ್. ಟೋಟಲ್ ಮೆಂಬರ್ಶಿಪ್ ಇದು ಟೋಟಲ್ ಮೆಂಬರ್ಶಿಪ್, ಟೋಟಲ್ ಮೆಂಬರ್ಶಿಪ್. ಫೈನ್. ಸೊ ಈಗ ಫಸ್ಟ್ ಕಂಡೀಷನ್ ಏನು, ಮೋರ್ ದ್ಯಾನ್ 50%. ಫಾರ್ ಎಕ್ಸಾಂಪಲ್ 300 ಮೆಂಬರ್ಸ್ ಇದ್ದಾರೆ, ಅವತ್ತಿನ ದಿನ ಬರೀ 200 ಮೆಂಬರ್ಸ್ ಅಷ್ಟೇ ಬಂದ್ರಪ್ಪ, 200 ಮೆಂಬರ್ಸ್ ಅಷ್ಟೇ ಬಂದರು. ಸೊ ಆದರೂ ಕೂಡ 300 50% ಆಗಬೇಕು. 300 ಮೋರ್ ದ್ಯಾನ್ 50% ಅಂದರೆ 150 ಆರ್ ಮೋರ್ ಆರ್ 151 ವೋಟ್ ಬೀಳಲೇಬೇಕು. ಸೊ ಅಂದರೆ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆದಂಗೆ. ನೆಕ್ಸ್ಟ್ ಕಂಡೀಷನ್ನು 2/3 ಅಂದರೆ 300 2/3 ಮೆಂಬರ್ಸು ಅಂದರೆ ಇಟ್ ಕಮ್ಸ್ ಅಂಡರ್ ಐ ಥಿಂಕ್ 234, ಇಫ್ ಐ ಆಮ್ ನಾಟ್ 234 ಆಗಲೇಬೇಕು, 234. ಸೊ ಇವೆರಡೂ ಕೂಡ ಪಾಸ್ ಆದರೆ ಆ ಸುಪ್ರೀಂ ಕೋರ್ಟ್ ಜಡ್ಜ್ನ ರಿಮೂವ್ ಮಾಡ್ಬೋದು, ಆ ಸುಪ್ರೀಂ ಕೋರ್ಟ್ ಜಡ್ಜ್ನ ರಿಮೂವ್ ಮಾಡ್ಬೋದು. ಸೊ ದಿಸ್ ಸಮಥಿಂಗ್ ಕಾಲ್ಡ್ ರಿಮೂವಲ್ ಆಫ್ ಅ ಸುಪ್ರೀಂ ಕೋರ್ಟ್ ಜಡ್ಜ್, ರಿಮೂವಲ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜ್. ಕ್ಲಿಯರ್ ಆನ್ ದಿಸ್ ಪಾರ್ಟ್? ಕ್ಲಿಯರ್? ಸೊ ಯಾರು ಆನ್ಲೈನ್ ಇದ್ದೀರಾ, ಕ್ಲಿಯರ್ ಆಯ್ತಾ? Clear on this part? Okay, are you clear? Fine. We'll move to next one. Fine. Clear. Next one. The judge and The Judge Enquiry Act 1968 regulates the procedure related to the removal of judge of Supreme Court by the process of impeachment. So, ಈ Judge Enquiry Act 1978 ಏನು ಮಾಡ್ತು, ರೆಗ್ಯುಲೇಟ್ ಮಾಡ್ತು ಏನನ್ನ, ಈ ಸುಪ್ರೀಂ ಕೋರ್ಟ್ ಜಡ್ಜ್ನ ರಿಮೂವ್ ಮಾಡೋದು ಪ್ರೊಸೆಸ್ ಆಫ್ ಇಂಪೀಚ್ಮೆಂಟ್ ಇಂದ ರಿಮೂವ್ ಮಾಡಬೇಕು ಅಂತ ಒಂದು ಆಕ್ಟ್ ಪಾಸ್ ಮಾಡ್ತು. ಫೈನ್. ಹಾಯ್ ಲಕ್ಷ್ಮಣ್ ಅವರೇ. ಫೈನ್. ಸೊ ಫಸ್ಟ್ ಒನ್ನದಲ್ಲಿ a removal motion signed by 100 members in case of Lok Sabha or 50 members in case of Rajya Sabha is to be given to the speaker or the chairman. Next, the speaker chairman may admit the motion or refuse it. If it is admitted, then the speaker or chairman is to constitute a 3-member committee to investigate into charges. Please be patient, I will explain that. Don't be hurry, and I explain martin. The committee should consist of the Chief Justice of the Supreme Court, be Chief Justice of High Court and distinguished jurist. If the committee finds the judges to be guilty of a misbehavior or a suffering from an incapacity, the House can take up the consideration of the motion. After the motion is passed by each of the participants by special majority, an address is presented to the President or removal of the judge. Finally, President is passes the order of removing the judge. Fine. So, ಒಂದೊಂದು ಕರೆಕ್ಟಾಗಿ ನೋಡೋಣ. ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಕನ್ನಡದಲ್ಲಿ. Please be patient. Okay. So, ಇದನ್ನ ಒಂದ್ಸಾರಿ ಅಳಿಸ್ಕೊಂಡ್ಬಿಡೋಣ. ಸೊ ನೆನ್ನೆ ತಾನೇ ಇದು ಪೆನ್ ಟ್ಯಾಬ್ ಬಂದಿದೆ. ಸೊ ಐ ಆಮ್ ಟ್ರೈಂಗ್ ಟು ಯೂಸ್. ಸೊ ದಿಸ್ ಮೆನಿ ಡೇಸ್ ಆಫ್ಲೈನ್ ಕ್ಲಾಸ್ನ ಮಾಡಿದೆ. ಸೊ ಈ ಪೆನ್ ಟ್ಯಾಬ್ನ ಯೂಸ್ ಬಂದಿರಲಿಲ್ಲ. ಈಗ ಆನ್ಲೈನ್ ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಪೆನ್ ಟ್ಯಾಬ್ ಅವರು ಅನ್ಅಕಾಡೆಮಿ ಅವರು ಕಳಿಸಿದ್ದಾರೆ. ಸೊ ಅನ್ಅಕಾಡೆಮಿದವ್ರಿಗೆ ಒಂದು ಧನ್ಯವಾದ. ಸೊ ಅದನ್ನು ಸ್ವಲ್ಪ ಯೂಸ್ ಮಾಡೋಕ್ಕೆ ನಾನು ಕಲಿತಾ ಇದ್ದೀನಿ ಇವಾಗ. ಓಕೆ ಓಕೆ ಫೈನ್. ಸೊ ಡೋಂಟ್ ವರಿ, ನಾಳೆ ಕ್ಲಾಸಿಂದ ಮಸ್ತ್ ಯೂಸ್ ಮಾಡ್ತೀನಿ. ಓಕೆ ಸೊ ಹಾಗಾದರೆ ಇಂಪೀಚ್ಮೆಂಟ್ ಆಫ್ ಜಡ್ಜ್ ಯಾವ ರೀತಿ ಆಗಬೇಕು? ಫಸ್ಟ್ ಈಗ ರೆಸಲ್ಯೂಷನ್ ಪಾಸ್ ಆಗಬೇಕು ಎಲ್ಲಿ? ಪಾರ್ಲಿಮೆಂಟ್ನಲ್ಲಿ. ಇಫ್ ಇಟ್ ಈಸ್ ಅದು ಲೋಕಸಭೆ ಒಳಗಡೆ ಆದರೆ, ಇಫ್ ಇಟ್ ಈಸ್ ಇನ್ ಲೋಕಸಭಾ ಮಿನಿಮಮ್ 100 ಮೆಂಬರ್ಸ್ ಅದಕ್ಕೆ ಸೈನ್ ಹಾಕಬೇಕು. ಫೈನ್. ಸೊ ಇಫ್ ಇಟ್ ಈಸ್ ಇನ್ ರಾಜ್ಯಸಭೆ ಒಳಗಡೆ ಆದರೆ ಮಿನಿಮಮ್ 50 ಮೆಂಬರ್ಸ್ ಆ ಮೋಷನ್ಗೆ ಸೈನ್ ಆಗಬೇಕು. ಮಿನಿಮಮ್ 50. ಸೊ ಇಫ್ ಇಟ್ ಈಸ್ ಇನ್ ಲೋಕಸಭಾ ಮಿನಿಮಮ್ 100, ಇಫ್ ಇಟ್ ಈಸ್ ಇನ್ ರಾಜ್ಯಸಭಾ ಮಿನಿಮಮ್ 50 ಮೆಂಬರ್ಸ್. ಇದು ಇನಿಷಿಯಲ್ ರೆಸಲ್ಯೂಷನ್. ಇದು ಇನಿಷಿಯಲ್ ರೆಸಲ್ಯೂಷನ್. ಫೈನ್. ಸೊ ಲಕ್ಷ್ಮಣ್ ಎಕೋ ಆಗುತ್ತೆ. ಫೈನ್. ನಾಳಿಂದ ಜಾಗ ಚೇಂಜ್ ಮಾಡೋಣ. ಓಕೆ ಇವತ್ತೊಂದು ದಿನ ಅಡ್ಜಸ್ಟ್ ಮಾಡಿ. ಫೈನ್. ಸೊ ಇಫ್ ಇಟ್ ಇಸ್ ಇನ್ ಲೋಕಸಭಾ 100 ಮೆಂಬರ್ಸ್, ಇಫ್ ಇಟ್ ಇಸ್ ಇನ್ ರಾಜ್ಯಸಭಾ 50 ಮೆಂಬರ್ಸ್.
ನೆಕ್ಸ್ಟ್ ಏನಾಗುತ್ತೆ, ಈ ರೆಸಲ್ಯೂಷನ್ ಯಾರಿಗೆ ಕೊಡ್ತಾರೆ? ಇಫ್ ಇಟ್ ಈಸ್ ಇನ್ ಲೋಕಸಭಾ, ಅದು ಲೋಕಸಭೆ ಒಳಗಡೆ ಇದ್ರೆ ಸ್ಪೀಕರ್ ಕೊಡ್ತಾರೆ. ಯಾರಿಗೆ? ಸ್ಪೀಕರ್ಗೆ. ಇಫ್ ಇಟ್ ಈಸ್ ಇನ್ ರಾಜ್ಯಸಭಾ, ಅದು ಚೇರ್ಮನ್ಗೆ ಹೋಗುತ್ತೆ. ಅದು ಚೇರ್ಮನ್ ಹೋಗುತ್ತೆ. ಫೈನ್. ಸೊ ಚೇರ್ಮನ್ ಆರ್ ದ ಸ್ಪೀಕರ್, ಚೇರ್ಮನ್ ಮತ್ತೆ ಅವರ ಸ್ಪೀಕರ್ ಅದನ್ನ ಅಡ್ಮಿಟ್ ಮಾಡ್ಕೋಬಹುದು ಅಥವಾ ರಿಜೆಕ್ಟ್ ಮಾಡ್ಕೋಬಹುದು. ಅಕಸ್ಮಾತ್ ಅದನ್ನ ಅಡ್ಮಿಟ್ ಮಾಡ್ಕೊಂಡ್ರಪ್ಪ, ಚೇರ್ಮನ್ ಅವರ ಸ್ಪೀಕರ್ ಅದನ್ನ ಅಡ್ಮಿಟ್ ಮಾಡ್ಕೊಂಡ್ರೆ, ಒಂದು ಕಮಿಟಿನ ಅವರು ನೇಮಕ ಮಾಡ್ತಾರೆ, ಒಂದು ಕಮಿಟಿನ ನೇಮಕ ಮಾಡ್ತಾರೆ. ಫೈನ್. ಸೊ ಈ ಕಮಿಟಿ ಒಳಗೆ ಯಾರ್ಯಾರು ಇರ್ತಾರೆ? ಫಸ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ತಾರೆ. ಯಾರು? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ನೆಕ್ಸ್ಟ್ ಸೆಕೆಂಡ್ ಒನ್ ಯಾರು ಇರ್ತಾರೆ? ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ಸ್ ಇರ್ತಾರೆ, ಹೈಕೋರ್ಟ್. ನೆಕ್ಸ್ಟ್ ಥರ್ಡ್ ಒನ್ ಯಾರು ಇರ್ತಾರೆ? ಡಿಸ್ಟಿಂಗ್ವಿಶ್ಡ್ ಜೂರಿಸ್ಟ್ ಇರ್ತಾರೆ. ಸೊ ಕಮಿಟಿ ಯಾರು ಮಾಡ್ತಾರೆ? ಸ್ಪೀಕರ್ ಆರ್ ಚೇರ್ಮನ್ ಕಮಿಟಿ ಮಾಡ್ತಾರೆ. ಸೊ ಅದ್ರಲ್ಲಿ ಯಾರು ಇರ್ತಾರೆ? ಜಡ್ಜಸ್ ಅಂಡ್ ಜಸ್ಟಿಸ್. ಫೈನ್. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಜಡ್ಜ್ ಅಂಡ್ ದ ಜಸ್ಟಿಸ್? ಸೊ ಐ ವಿಲ್ ಎಕ್ಸ್ಪ್ಲೇನ್ ದಟ್. ಗುರ್ಲಿಂಗ್ ಅವರ ಎಕ್ಸ್ಪ್ಲೇನ್ ಮಾಡ್ತೀನಿ. ಫೈನ್. ಇದನ್ನು ಮುಗಿಸ್ಬಿಡೋಣ. ಸೊ ಹಂಗಾಗಿ ಸ್ಪೀಕರ್ ಅವರ ಚೇರ್ಮನ್ ಅದರ ಒಂದು ಕಮಿಟಿ ಮಾಡ್ತಾರೆ. ಆ ಕಮಿಟಿ ಒಳಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ತಾರೆ, ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಇರ್ತಾರೆ, ಅವರ ಡಿಸ್ಟಿಂಗ್ವಿಶ್ಡ್ ಜೂರಿಸ್ಟ್ ಇರ್ತಾರೆ. ಸೊ ದಿಸ್ ಪಾರ್ಟ್ ಇಸ್ ಕ್ಲಿಯರ್. ಫೈನ್. ಸೊ ಈ ಕಮಿಟಿ ಏನು ಮಾಡುತ್ತೆ? ಇನ್ವೆಸ್ಟಿಗೇಟ್ ಮಾಡುತ್ತೆ. ದಿಸ್ ಕಮಿಟಿ ಇಸ್ ಗೋಯಿಂಗ್ ಟು ಇನ್ವೆಸ್ಟಿಗೇಟ್. ಇದು ಇನ್ವೆಸ್ಟಿಗೇಟ್ ಮಾಡುತ್ತೆ. ಸೊ ಈ ಇನ್ವೆಸ್ಟಿಗೇಷನ್ ಒಳಗಡೆ ಅಕಸ್ಮಾತ್ ಪ್ರೂವ್ ಆಯ್ತಪ್ಪ, ಯಾರು? ಸುಪ್ರೀಂ ಕೋರ್ಟ್ ಜಡ್ಜ್ ಪರ್ಟಿಕ್ಯುಲರ್ ಜಡ್ಜ್ ಅವರು ಗಿಲ್ಟಿ ಅಂತ ಪ್ರೂವ್ ಆಯ್ತಪ್ಪ ಅಂದ್ರೆ, ಇದು ಈ ಒಂದು ರೆಸೊಲ್ಯೂಷನ್ ಪಾಸ್ ಆಗಬೇಕು. ಬರೀ ಗಿಲ್ಟಿ ಪ್ರೂವ್ ಆದ್ರೆ ಅಲ್ಲ, ಪಾಸ್ ಆಗಬೇಕು. ಸೊ ಬೈ ಸ್ಪೆಷಲ್ ಮೆಜಾರಿಟಿ ಹೇಳಿದ್ನಲ್ಲ ಈಗ. ಫಸ್ಟ್ ಕೇಸ್ ಏನು? ಮೋರ್ ದ್ಯಾನ್ 50% ಮೆಂಬರ್ಸ್ ಅದಕ್ಕೆ ವೋಟ್ ಹಾಕಬೇಕು. ನೆಕ್ಸ್ಟ್ ಸೆಕೆಂಡ್ ಒನ್ ಏನು? ಮೋರ್ ದ್ಯಾನ್ 2/3 ಮೆಂಬರ್ಸ್. ಸೊ ಈ ರೆಸೊಲ್ಯೂಷನ್ ಈ ರೀತಿ ಪಾಸ್ ಆಯ್ತಪ್ಪ ಅಂದ್ರೆ ಅದೆಲ್ಲಿ ಹೋಗುತ್ತೆ? ಪ್ರೆಸಿಡೆಂಟ್ ಹೋಗುತ್ತೆ. ಇಟ್ ಈಸ್ ಗೋಯಿಂಗ್ ಟು ಪ್ರೆಸಿಡೆಂಟ್ ಏನ್ ಮಾಡ್ತಾರೆ? ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಫೈನ್. ಅದನ್ನ ಇನ್ವೆಸ್ಟಿಗೇಟ್ ಅಂದ್ರೆ ಅದನ್ನ ನೋಡ್ತಾರೆ ಒಂದ್ಸರಿ, ಇದು ಫೇರ್ ಅಂಡ್ ಇನಫ್ ಆಗಿದೆಯೋ ಇಲ್ವೋ ಅಂತ. ಅಕಸ್ಮಾತ್ ಫೇರ್ ಅಂಡ್ ಇನಫ್ ಆಗಿತ್ತು ಅಂತ ಅವ್ರಿಗೂ ಅನ್ಸಿದ್ರೆ, ಸೊ ಅವ್ರನ್ನ ರಿಮೂವ್ ಮಾಡ್ತಾರೆ. ಯಾರನ್ನ? ಸುಪ್ರೀಂ ಕೋರ್ಟ್ ಜಡ್ಜ್ನ ರಿಮೂವ್ ಮಾಡ್ತಾರೆ. ಸೊ ನಾವು ದ ರಿಮೂವಲ್ ಪ್ರೊಸೆಸ್ ಇಸ್ ಡನ್. ಇವಾಗ ರಿಮೂವಲ್ ಪ್ರೊಸೆಸ್ ಮುಗೀತು. ಫೈನ್. ಸೊ ಹಂಗಾರೆ ಏನ್ ಮಾಡ್ತಾರೆ ಇನ್ನೊಂದ್ಸಲ ನೋಡೋಣ. ಫಸ್ಟ್ಗೆ ಅದು ಪಾರ್ಲಿಮೆಂಟ್ ಸ್ಟಾರ್ಟ್ ಆಗಬೇಕು. ಲೋಕಸಭೆ ಒಳಗಡೆ ಪಾಸ್ ಆದರೆ 100 ಮೆಂಬರ್ಸ್ ಮಿನಿಮಮ್ ಅದಕ್ಕೆ ಸೈನ್ ಹಾಕಬೇಕು. ಇದಕ್ಕೆ ರೆಸೊಲ್ಯೂಷನ್ಗೆ. ಇಫ್ ಇಟ್ ಇಸ್ ಪಾಸ್ ಇನ್ ರಾಜ್ಯಸಭಾ ಮಿನಿಮಮ್ 50 ಮೆಂಬರ್ಸ್ ಪಾಸ್ ಆದರೆ ಸೈನ್ ಹಾಕಬೇಕು. ಬಂದು ಚಾರ್ಜ್ ಶೀಟ್ಗೆ ಅಬೌಟ್ ಚಾರ್ಜ್ ಶೀಟ್. ಸೊ ಅಕಸ್ಮಾತ್ ಆ ಚಾರ್ಜ್ ಶೀಟ್ ಆದಮೇಲೆ ಅದು ಫಸ್ಟ್ ಲೋಕಸಭೆ ಇಂಟ್ರೊಡ್ಯೂಸ್ ಆಗಿದ್ರೆ ಅದು ಸ್ಪೀಕರ್ ಹೋಗುತ್ತೆ, ರಾಜ್ಯಸಭೆ ಇಂಟ್ರೊಡ್ಯೂಸ್ ಆಗಿದ್ರೆ ಅದು ಚೇರ್ಮನ್ ಹೋಗುತ್ತೆ. ಸೊ ಸ್ಪೀಕರ್ ಅಥವಾ ಚೇರ್ಮನ್ ಯಾರಾದರೂ ಒಬ್ಬರು ಅದನ್ನ ಕಮಿಟಿನ ಫಾರ್ಮ್ ಮಾಡ್ತಾರೆ. ಈ ಕಮಿಟಿ ಒಳಗಡೆ ಹೇಳ್ತಾರೆ, ಫಸ್ಟ್ ಚೀಫ್ ಜಸ್ಟಿಸ್ ಇರ್ತಾರೆ, ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಇರ್ತಾರೆ ಮತ್ತು ಡಿಸ್ಟಿಂಗ್ವಿಶ್ಡ್ ಜೂರಿಸ್ಟ್ ಇರ್ತಾರೆ. ಸೊ ಈ ಡಿಸ್ಟಿಂಗ್ವಿಶ್ಡ್ ಜೂರಿಸ್ಟ್ ಏನ್ ಮಾಡ್ತಾರೆ? ಇನ್ವೆಸ್ಟಿಗೇಟ್ ಮಾಡ್ತಾರೆ. ಈ 3 ಜನ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಇನ್ವೆಸ್ಟಿಗೇಟ್ ಮಾಡಿದ್ಮೇಲೆ ಅದು ಗಿಲ್ಟಿ ಅಂತ ಪ್ರೂವ್ ಆದ್ರೆ, ಸೊ ಅದು ಎಲ್ಲ ಪಾಸ್ ಆಗಬೇಕು. 2 ಸದನದಲ್ಲಿ, ಇನ್ ಬೋತ್ ದ ಹೌಸ್ ಆಫ್ ಪಾರ್ಲಿಮೆಂಟ್ 2 ಸದನದಲ್ಲಿ ಪಾಸ್ ಆಗಬೇಕು. ಸೊ 2 ಸದನದಲ್ಲಿ ಯಾವ ರೀತಿ ಪಾಸ್ ಆಗಬೇಕು? ಬೈ ಸ್ಪೆಷಲ್ ಮೆಜಾರಿಟಿ ಅಂದ್ರೆ ಮೋರ್ ದನ್ 50% ಮೆಂಬರ್ಶಿಪ್ ಆಫ್ ದ ಹೌಸ್ ಅಂಡ್ 2/3 ಮೆಂಬರ್ಶಿಪ್ ಆಫ್ ದ ಹೌಸ್. ಫೈನ್. ಸೊ ಇದು ಪಾಸ್ ಆದ್ಮೇಲೆ ಏನಾಗುತ್ತೆ? ನೆಕ್ಸ್ಟ್ ಅದು ರಾಷ್ಟ್ರಪತಿಗಳು ಹೋಗುತ್ತೆ. ರಾಷ್ಟ್ರಪತಿಗಳು ಅದನ್ನ ಇನ್ನೊಂದ್ಸತಿ ಕೂಲಂಕುಷವಾಗಿ ನೋಡ್ತಾರೆ. ನೋಡಿದಾದ್ಮೇಲೆ ಅವಾಗ ಅದು ಸರಿ ಅನಿಸಿದ್ರೆ ಅದನ್ನ ಗಿಲ್ಟಿ ಅಂತ ಪ್ರೂವ್ ಮಾಡಿ ಅವ್ರನ್ನ ರಿಮೂವ್ ಮಾಡ್ತಾರೆ. ಯಾರನ್ನ? ಸುಪ್ರೀಂ ಕೋರ್ಟ್ ಜಡ್ಜ್ನ ರಿಮೂವ್ ಮಾಡ್ತಾರೆ. ಫೈನ್. ಸೊ ದಿಸ್ ಇಸ್ ದ ಆಕ್ಚುಯಲ್ ಪ್ರೊಸೀಜರ್. ಫೈನ್. ಸೊ ಯಾರೋ ಕ್ವಶನ್ ಕೇಳಿದ್ರು, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಜಡ್ಜ್ ಅಂಡ್ ದ ಜಸ್ಟಿಸ್? ಸೊ ಜಸ್ಟಿಸ್ ಮತ್ತೆ ಜಡ್ಜ್ ಏನಪ್ಪ ಡಿಫರೆನ್ಸ್ ಅಂದ್ರೆ, ಈಗ ಮನೇಲಿ ಎಕ್ಸಾಂಪಲ್ ತಗೊಂಡು, ನಮ್ಮ ಮಮ್ಮಿ ಜಡ್ಜ್, ನಮ್ಮ ಪಪ್ಪ ಜಸ್ಟಿಸ್, ಚೀಫ್ ಜಸ್ಟಿಸ್ ಆಫ್ ಮೈ ಹೌಸ್. ನಮ್ಮ ಮಮ್ಮಿ ಜಡ್ಜ್ ಅಂದ್ರೆ ಅಲ್ಟಿಮೇಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಆಗುವಂತ ಅಲ್ಟಿಮೇಟ್ ಡಿಸಿಷನ್ಸ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ತಗೋತಾರೆ, ಅವ್ರು ಜಸ್ಟಿಸ್ ತಗೋತಾರೆ. ಮತ್ತು ರಿಲೇಟೆಡ್ ಇಶ್ಯೂಸ್ ಯಾವುದೋ ಒಂದು ಇದನ್ನ ಜಡ್ಜಸ್ ತಗೋತಾರೆ. ಜಡ್ಜಸ್ ಅಂದ್ರೆ ಮೇಜರ್ ಇಶ್ಯೂಸ್ ಇನ್ ದ ಕಂಟ್ರಿ. ಅದೇನ ಕೇಸ್ ಆಯ್ತಪ್ಪ ಅಂದ್ರೆ ಅದನ್ನ ಯಾರು ಮಾಡ್ತಾರೆ?
ಡಿಸೈಡ್ ಮಾಡ್ತಾರೆ, ಜಸ್ಟಿಸ್ ಮಾಡ್ತಾರೆ. ಅಕಸ್ಮಾತ್ ಅದು ಮೈನರ್ ಇಶ್ಯೂಸ್ ಇದ್ರೆ ಸೊ ಬೆಂಚಸ್ ಮಾಡಿ, ಸುಪ್ರೀಂ ಕೋರ್ಟ್ ಜಡ್ಜ್ ಬೆಂಚಸ್ ಮಾಡಿ ಅದನ್ನ ಸುಪ್ರೀಂ ಕೋರ್ಟ್ ಜಡ್ಜಸ್ ನೋಡ್ತಾರೆ. ಸೊ ದಿಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಜಡ್ಜಸ್ ಅಂಡ್ ದ ಜಸ್ಟಿಸ್. ಫೈನ್. ನೆಕ್ಸ್ಟ್ ಪಾರ್ಟ್. ಫೈನ್. ಸೊ ಲಾಸ್ಟ್ 2 ಸ್ಲೈಡ್ಸ್ ನೋಡ್ಬಿಡೋಣ. ಓಕೆ. ಸೊ ಆಕ್ಟಿಂಗ್ ಚೀಫ್ ಜಸ್ಟಿಸ್. ಸೊ ಚೀಫ್ ಜಸ್ಟಿಸ್ ಯಾವ ರೀತಿ ಒಂದು ಕಾರ್ಯವನ್ನು ನಿರ್ವಹಿಸಬೇಕು. The President can appoint a judge of Supreme Court as an acting Chief Justice of India when the office of Chief Justice of India is vacant. The President can appoint a judge of Supreme Court as an acting Chief Justice of India. Please do mention here. ಯಾವಾಗ ಸುಪ್ರೀಂ ಕೋರ್ಟ್ ಜಡ್ಜ್ನ ರಾಷ್ಟ್ರಪತಿಗಳು ಜಡ್ಜ್ ಅಂತ ಸಾರಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಅಪಾಯಿಂಟ್ ಮಾಡ್ತಾರೆ. ಯಾವ್ಯಾವ ಸಿಚುವೇಶನ್ ಅಲ್ಲಿ ಆಲ್ರೆಡಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಬೇರೆಯವ್ರನ್ನ ನೇಮಕ ಮಾಡಿದ್ದಾರೆ. ಯಾವಾಗಾದ್ರೂ ಸುಪ್ರೀಂ ಕೋರ್ಟ್ ಜಡ್ಜಿನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ನೇಮಕ ಮಾಡಬೇಕ. ಯಾವ್ಯಾವ ರೀತಿ? ಫಸ್ಟ್ ಒನ್, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನಿರ್ತಾರೆ ಅವ್ರ ಆಫೀಸ್ ವೆಕೇಟ್ ಆದಾಗ, ಅಂದ್ರೆ ಈ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದು ಅಧಿಕಾರಾವಧಿ ಮುಗಿದಾಗ ಇವ್ರಿಗೆ 65 ವರ್ಷ ಆದಾಗ ಇವ್ರು ಹೊರಗಡೆ ಹೋಗ್ತಾರೆ. ಇನ್ನೊಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ನ ಪ್ರೆಸಿಡೆಂಟ್ ಚೀಫ್ ಜಸ್ಟಿಸ್ ಅಂತ ನೇಮಕ ಮಾಡ್ತಾರೆ. ದಿಸ್ ಇಸ್ ದ ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್, ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇಸ್ ಟೆಂಪರರಿ ಅಬ್ಸೆಂಟ್. ಸೊ ಯಾವುದೋ ಒಂದು ತುಂಬಾನೇ ಇಂಪಾರ್ಟೆಂಟ್ ಕೇಸ್ ಇದೆ, ಅವಾಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇಲ್ಲಪ್ಪ, ಅವಾಗ ಕೂಡ ಅವ್ರನ್ನ ಸುಪ್ರೀಂ ಕೋರ್ಟ್ ಜಡ್ಜಸ್ನ ಟೆಂಪರರಿ ಆಗಿ ನೇಮಕ ಮಾಡ್ತಾರೆ. ನೆಕ್ಸ್ಟ್, ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಈಸ್ ಅನ್ಏಬಲ್ ಟು ಪರ್ಫಾರ್ಮ್ ಡ್ಯೂಟೀಸ್ ಆಫ್ ಹಿಸ್ ಆಫೀಸ್. ಯಾವಾಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಒಂದು ಒಂದು ಫಂಕ್ಷನ್ಸ್ನ ಪರ್ಫಾರ್ಮ್ ಮಾಡೋಕ್ಕಾಗೋದಿಲ್ಲ, ಅವ್ರ ಫಂಕ್ಷನ್ಸ್ನ ಪರ್ಫಾರ್ಮ್ ಡ್ಯೂ ಟು ಹೆಲ್ತ್ ಕಂಡೀಷನ್ಸ್, ಹೆಲ್ತ್ ಇಶ್ಯೂಸ್ ಇದ್ರು, ಅವರೆಲ್ಲ ಫಾರಿನ್ ಟೂರ್ ಹೋದ್ರು, ಏನೋ ಆದ್ರು. ಸೊ ಅವಾಗ ಅನ್ಏಬಲ್ ಟು ಪರ್ಫಾರ್ಮ್ ಹಿಸ್ ಡ್ಯೂಟೀಸ್ ಆದಾಗ ಸೊ ಸುಪ್ರೀಂ ಕೋರ್ಟ್ ಜಡ್ಜನ್ನ ಚೀಫ್ ಜಸ್ಟಿಸ್ ಅಂತ ಟೆಂಪರರಿ ಅಂಡ್ ಟ್ರಾನ್ಸಿಯಂಟ್ ಅಂತ ಪ್ರೆಸಿಡೆಂಟ್ ಅವ್ರನ್ನ ನೇಮಕ ಮಾಡ್ತಾರೆ. ಫೈನ್. ಸೊ ಅಂದ್ರೆ ಸುಪ್ರೀಂ ಕೋರ್ಟ್ನ ಇಂಡಿಪೆಂಡೆನ್ಸ್ ಯಾವ ರೀತಿ ಇರುತ್ತೆ? ಇಂಡಿಪೆಂಡೆನ್ಸ್. The Supreme Court has been assigned a very significant role in the Indian democratic political system. It is a federal court, the highest court of appeal, and a guarantee of the fundamental rights of the citizen and a guardian of the constitution. So Supreme Court is called as a guardian of the constitution. ಸಂವಿಧಾನದ ರಕ್ಷಕ ಮತ್ತು ಫಂಡಮೆಂಟಲ್ ರೈಟ್ಸ್ ಗ್ಯಾರಂಟಿಯರ್. ಫೈನ್. ಸೊ ಹಂಗಾರೆ ಇವರು ಯಾವ ರೀತಿ ಇಂಡಿಪೆಂಡೆಂಟ್ ಆಗಿರ್ತಾರೆ? ಮೋಡ್ ಆಫ್ ಅಪಾಯಿಂಟ್ಮೆಂಟ್. ಸೊ ಈ ಮೋಡ್ ಆಫ್ ಅಪಾಯಿಂಟ್ಮೆಂಟ್ ಯಾವ ರೀತಿ ಇರುತ್ತೆ? ಡೈರೆಕ್ಟ್ ಆಗಿ ರಾಷ್ಟ್ರಪತಿಗಳಿಂದ ಆಯ್ಕೆ ಆಗ್ತಾರೆ. ಸೊ ಯಾವುದೋ ಪರ್ಟಿಕ್ಯುಲರ್ ಗವರ್ಮೆಂಟ್ ಇವ್ರನ್ನ ಅಪಾಯಿಂಟ್ ಮಾಡೋದಿಲ್ಲ. ಯಾವುದೋ ಪರ್ಟಿಕ್ಯುಲರ್ ಗವರ್ಮೆಂಟ್ ಅಪಾಯಿಂಟ್ ಆಗಿದ್ರೆ ಸೊ ಅದು ಇಂಡಿಪೆಂಡೆನ್ಸ್ ಉಳಿಯೋದಿಲ್ಲ. ಸೊ ಇವ್ರನ್ನ ಇಂಡಿಪೆಂಡೆಂಟ್ ಆಗಿ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ. ಅಂದ್ರೆ ಪ್ರೆಸಿಡೆಂಟ್ ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ರಿಲೇಟ್ ಇರೋದಿಲ್ಲ. ಇಟ್ ಇಸ್ ಅ ಸಪರೇಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಪ್ಲೀಸ್ ರಿಮೆಂಬರ್, ಪ್ರೆಸಿಡೆಂಟ್ ಇಸ್ ಅ ಸಪರೇಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಸೊ ಹಂಗಾರೆ ಮೋಡ್ ಆಫ್ ಅಪಾಯಿಂಟ್ಮೆಂಟ್ ರಾಷ್ಟ್ರಪತಿಗಳಿಂದ ಆಗಿರುತ್ತೆ. ಫೈನ್. ಸೊ ಹಂಗಾರೆ ಇವರಿಗೆ ಸೆಕ್ಯೂರಿಟಿ ಆಫ್ ಟೆನ್ಯೂರ್ ಕೊಟ್ಟಿರ್ತಾರೆ. ಸೆಕ್ಯೂರಿಟಿ ಆಫ್ ಟೆನ್ಯೂರ್ ಇರುತ್ತೆ. ಸೊ ಈಗ ಇಂಡಿಪೆಂಡೆಂಟ್ ಆಗಿರ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ ಗವರ್ಮೆಂಟ್ ಬಂದ್ಬಿಟ್ಟು ಸೊ ಈಗ ನನ್ನ ಪರವಾಗಿ ನೀವು ಡಿಸಿಷನ್ ಕೊಡ್ಲಿಲ್ಲಪ್ಪ ಅಂದ್ರೆ ನಾನು ಸುಪ್ರೀಂ ಕೋರ್ಟ್ ಜಡ್ಜ್ ಇಂದ ತೆಗೆದು ಬಿಡ್ತೀನಿ, ರಿಮೂವ್ ಮಾಡ್ಬಿಡ್ತೀನಿ ಅಂತ ಹೇಳಕ್ ಬರೋದಿಲ್ಲ. ಸೊ ಅವರಿಗೆ ಸೆಕ್ಯೂರಿಟಿ ಆಫ್ ಟೆನ್ಯೂರ್ ಇರುತ್ತೆ. ಸೊ the judges of the Supreme Court are provided with a security of tenure. They can be removed from the office by the president only in the manner on the grounds of mentioned in the constitution. ಸೊ ಅವ್ರನ್ನ ರಾಷ್ಟ್ರಪತಿಗಳೇ ರಿಮೂವ್ ಮಾಡಬೇಕು ಮತ್ತು ಸಂವಿಧಾನದಲ್ಲಿ ಯಾವ ರೀತಿ ಮೆನ್ಷನ್ ಆಗಿದೆ ಅದೇ ರೀತಿ ರಿಮೂವ್ ಮಾಡಬೇಕು. ರಾಷ್ಟ್ರಪತಿಗಳು ಕೂಡ ಯಾವಾಗ ಬೇಕಾದ್ರೆ ಅವ್ರನ್ನ ರಿಮೂವ್ ಮಾಡಕ್ ಬರೋದಿಲ್ಲ, ಸಂವಿಧಾನದಲ್ಲಿ ಯಾವ ರೀತಿ ಮೆನ್ಷನ್ ಆಗಿದೆ ಅದೇ ರೀತಿ ರಿಮೂವ್ ಮಾಡಬೇಕು. ಫೈನ್. ಸೊ ಇಟ್ ಮೀನ್ಸ್ ದಟ್ ದೇ ಡು ನಾಟ್ ಹೋಲ್ಡ್ ದೇರ್ ಆಫೀಸ್ ಡ್ಯೂರಿಂಗ್ ದ ಪ್ಲೆಜರ್ ಆಫ್ ದ ಪ್ರೆಸಿಡೆಂಟ್ ದೋ ದೇ ಆರ್ ಅಪಾಯಿಂಟೆಡ್ ಬೈ ಹಿಮ್. ಸೊ ಇದ್ರ ಅರ್ಥ ಏನಪ್ಪ ಅಂದ್ರೆ ಅವರು ರಾಷ್ಟ್ರಪತಿಗಳ ಅಂಡರ್ನಲ್ಲಿ ಕೆಲಸ ಮಾಡ್ತಿರೋದಿಲ್ಲ. ಬಿಕಾಸ್ ಅವರಿಂದ ಅಪಾಯಿಂಟ್ ಆದರೂ ಕೂಡ ರಾಷ್ಟ್ರಪತಿಗಳವ್ರನ್ನ ಸಂವಿಧಾನದಲ್ಲಿ ಯಾವ ರೀತಿ ಮೆನ್ಷನ್ ಆಗಿದೆ ಅದೇ ರೀತಿ ರಿಮೂವ್ ಮಾಡಬೇಕು. ಬೇಕಾದಂಗೆ ರಿಮೂವ್ ಮಾಡಕ್ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಅವರು ರಾಷ್ಟ್ರಪತಿಗಳ ಒಂದು ಅಧಿಕಾರ ಅವರ ಪರಿಧಿಯಲ್ಲಿ ಅವರ ಕೆಳಗಡೆ ಕೆಲಸ ಮಾಡ್ತಾರೆ ಅಂತ ಅಲ್ಲ. ಸೊ ಅದಕ್ಕೋಸ್ಕರ ಸೆಕ್ಯೂರಿಟಿ ಆಫ್ ಟೆನ್ಯೂರ್ನ ಜಡ್ಜಸ್ಗೆ ಕೊಟ್ಟಿದ್ದಾರೆ. ಫೈನ್. ಸೊ ಹಂಗಾರೆ ಫಿಕ್ಸ್ಡ್ ಸರ್ವಿಸ್ ಕಂಡೀಷನ್ಸ್. ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಫಿಕ್ಸ್ಡ್ ಸರ್ವಿಸ್ ಕಂಡೀಷನ್ಸ್ ಇದೆ. ದ ಸ್ಯಾಲರೀಸ್, allowances, privileges, leaves and pensions of the Supreme Court judge are determined on the time to time by the Parliament. They cannot be changed to their disadvantage after their appointment except during the financial emergency. Thus, the condition of the service of the judge of the Supreme Court can remain same during the term of office.
ಸೊ ಇವರಿಗೆ ಅಲೋವೆನ್ಸಸ್, ಸ್ಯಾಲರೀಸ್, ಪ್ರಿವಿಲೇಜಸ್ನ ಮತ್ತು ಯಾವ ರೀತಿ ಲೀವ್ಸ್ ಕೊಡಬೇಕು, ಯಾವ ರೀತಿ ಪೆನ್ಷನ್ಸ್ ಕೊಡಬೇಕು, ಸೊ ಅದನ್ನ ಡೈರೆಕ್ಟಾಗಿ ಪಾರ್ಲಿಮೆಂಟ್ ಡಿಸೈಡ್ ಮಾಡುತ್ತೆ. ಸರ್ ಪ್ಲೀಸ್ KAS ರೀಸೆಂಟ್ ರಿಸಲ್ಟ್ ಟೇಕ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಪ್ಷನಲ್, ಎನಿಬಡಿ ಯುವರ್ ಕಲೀಗ್ಸ್ ಸೆಲೆಕ್ಟ್ ಬಿಕಾಸ್ ಐ ಕಾಂಟ್ಯಾಕ್ಟ್ ಫಾರ್ ದೆಮ್ ಸರ್ ಪ್ಲೀಸ್. ಫೈನ್. ಸೊ ಇದನ್ನು ಹೇಳಿ ಅದನ್ನು ಓದ್ತೀನಿ, ಏನೋ ಕಮೆಂಟ್ ಮಾಡಿದ್ದಾರೆ, ವಿಲ್ ಸಿ ದ್ಯಾಟ್. ಫೈನ್. ಸೊ ಹಾಗಾದರೆ ಪಾರ್ಲಿಮೆಂಟ್ ಸ್ಯಾಲರೀಸ್ ಮತ್ತು ಅಲೋವೆನ್ಸ್ ಡಿಸೈಡ್ ಮಾಡುತ್ತೆ. ಸೊ ಪಾರ್ಲಿಮೆಂಟ್ ಹೆಂಗೆ ಬೇಕಂದ್ರೆ ಹೆಂಗೆ ಅವರು ಸ್ಯಾಲರೀಸ್ ಮತ್ತು ಅಲೋವೆನ್ಸಸ್ನ ಡಿಸೈಡ್ ಮಾಡೋಕ್ಕೆ ಬರೋದಿಲ್ಲ. ಸೊ ಅದು ಫಿಕ್ಸ್ಡ್ ಸ್ಯಾಲರೀಸ್ ಮತ್ತು ಅಲೋವೆನ್ಸಸ್ ಇರುತ್ತೆ. ಯಾವಾಗ ಫೈನಾನ್ಷಿಯಲ್ ಎಮರ್ಜೆನ್ಸಿ ಇರುತ್ತೆ ಇಂಡಿಯಾದಲ್ಲಿ, ಹೋಲ್ ಇಂಡಿಯಾದಲ್ಲಿ ಫೈನಾನ್ಷಿಯಲ್ ಎಮರ್ಜೆನ್ಸಿ ಇರುತ್ತೆ, ಅವಾಗ ಮಾತ್ರ ಯುವ ಸ್ಯಾಲರೀಸ್ ಮತ್ತು ಅಲೋವೆನ್ಸಸ್ನ ಅಲ್ಟರ್ ಮಾಡ್ಬೋದು. Supreme Court has having the authority to alter salaries and allowances of the Supreme Court judge, Chief Justice of India, only during financial emergency. Only during financial emergency. So, Supreme Court remain that during the term of office. So, a term of office Supreme Court judges ಏನು term ಇರುತ್ತೋ ಅವಾಗ ಮಾತ್ರ ಅವ್ರದ್ದು ಸ್ಯಾಲರೀಸ್ ಅಲೋವೆನ್ಸಸ್ ಅವರಿಗೆ ಸಿಗ್ತಾನೆ ಇರುತ್ತೆ. ಸೊ ಅದು ಪಾರ್ಲಿಮೆಂಟ್ ಅದನ್ನು ಡಿಸೈಡ್ ಮಾಡುತ್ತೆ. ಫೈನ್. ಸೊ ದಿಸ್ ಸಮಥಿಂಗ್ ಅಬೌಟ್ ಸುಪ್ರೀಂ ಕೋರ್ಟ್. ಫೈನ್. ಸೊ ಯಾರೋ ಕಮೆಂಟ್ ಮಾಡಿದ್ದಾರೆ, ವಿಲ್ ಚೆಕ್ ದ್ಯಾಟ್. ಸರ್ ಪ್ಲೀಸ್ KAS ರೀಸೆಂಟ್ ರಿಸಲ್ಟ್ ಟೇಕ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಪ್ಷನಲ್, ಎನಿಬಡಿ ಯುವರ್ ಕಲೀಗ್ಸ್ ಬಿಕಾಸ್ ಸೆಲೆಕ್ಟ್ ಐ ಕಾಂಟ್ಯಾಕ್ಟ್ ಫಾರ್ ದೆಮ್ ಸರ್ ಪ್ಲೀಸ್. ಗುಡ್ ಮಾರ್ನಿಂಗ್. ಐ ಥಿಂಕ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪಬ್ಯಾಡ್. ಓಕೆ, ಪಬ್ಯಾಡ್. ಫೈನ್. So I will inform to my colleagues also. So I try to start public administration optional start ಮಾಡಬೇಕು ಅನ್ಕೊಂಡಿದ್ದೀನಿ. ಸೊ ಆಪ್ಷನಲ್ ಜಿಯೋಗ್ರಫಿ ಮತ್ತು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಯೂಟ್ಯೂಬ್ ಸೆಷನ್ಸ್ ನಾನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತು ಜಿಯೋಗ್ರಫಿ ಆಪ್ಷನಲ್ ಬಗ್ಗೆ ಸ್ಟಾರ್ಟ್ ಮಾಡಬೇಕು ಅಂತ ಐ ಥಿಂಕಿಂಗ್ ಅಬೌಟ್ ದ್ಯಾಟ್ ಆಲ್ಸೋ. ಸೊ ಲೆಟ್ಸ್ ಬಿಗಿನ್. ಸೊ ಇಷ್ಟರಲ್ಲಿ ಅದನ್ನು ಸ್ಟಾರ್ಟ್ ಕೂಡ ಮಾಡೋಣ. ಐ ಥಿಂಕ್ ಅದನ್ನು ಕಮೆಂಟ್ ಮಾಡಿದವರು ಗುರುಲಿಂಗಯ್ಯ ಮಠಪತಿ ಅವರು. ಫೈನ್ ಗುರುಲಿಂಗಯ್ಯ ಅವರೇ, I try to start that also. Fine. So ಇವತ್ತಿನ ಕ್ಲಾಸು ಐ ಥಿಂಕ್ ಸುಪ್ರೀಂ ಕೋರ್ಟ್ ಬಗ್ಗೆ ಎಂಟೈರ್ ಆಗಿ ಸಿಲೆಬಸ್ನಲ್ಲಿ ಏನು ಮೆನ್ಷನ್ ಆಗಿದೆ ಸುಪ್ರೀಂ ಕೋರ್ಟ್ ಬಗ್ಗೆ ನಾನು ಮೆನ್ಷನ್ ಹೇಳಿದೆ ನಿಮಗೆ. ಫೈನ್. ಸೊ ಎಕ್ಸಾಮ್ಸ್ಗೆ ಸರಿಯಾಗಿ ಪ್ರಿಪ್ರೇಷನ್ ಮಾಡಿ. ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರಿಂದ ಯಾವ MCQs ಬರ್ಬೋದು ಅಂತ ನಾಳೆ ಕ್ಲಾಸ್ ನೋಡೋಣ. ಸೊ ಆಲ್ರೆಡಿ ಟೈಮ್ ಇದೆ, ತುಂಬ ಲೇಟಾಗಿ ಕ್ಲಾಸ್ ಸ್ಟಾರ್ಟ್ ಮಾಡಿದೆ. ಸೊ ಅದಕ್ಕೋಸ್ಕರ ನಾಳೆ ಕ್ಲಾಸಲ್ಲಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಬಗ್ಗೆ ಏನೇನು MCQs ಬರ್ಬೋದು ಅಂದರೆ ಕೂಡ ನಾಳೆ ಕ್ಲಾಸ್ನಲ್ಲಿ ನೋಡೋಣ. ಫೈನ್. ಇವತ್ತಿನ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಇಟ್, ಪ್ಲೀಸ್ ರಿವ್ಯೂ ಇಟ್, ಪ್ಲೀಸ್ ರೆಕಮೆಂಡ್ ಇಟ್. ಫೈನ್. ಸೊ ಲೈಕ್, ರಿವ್ಯೂ, ರೆಕಮೆಂಡ್ ಮಾಡೋದ್ರಿಂದ ನಷ್ಟ ಅಂದ್ರೆ ಏನಾಗೋಲ್ಲ, ನೀವಂತ ಏನು ಕಳ್ಕೊಳ್ಳೋದಿಲ್ಲ, ನಾನು ಏನು ಕಳ್ಕೊಳ್ಳೋದಿಲ್ಲ ಬಿಡಿ. ಅಂದರೂ ಕೂಡ ಲೈಕ್, ರಿವ್ಯೂ, ರೆಕಮೆಂಡ್ ಮಾಡಿ. ಇಟ್ ವಿಲ್ ಬಿ ಗುಡ್. ಇದು ನನಗೆ ಒಂದು ಎಂಥ್ಯೂಸಿಯಾಸ್ಟಿಕ್ ಒಂದು ಎನರ್ಜಿ ಕೊಡುತ್ತೆ ನೆಕ್ಸ್ಟ್ ಕ್ಲಾಸಿಂದ. ಸೊ ಅದಕ್ಕೋಸ್ಕರ ಲೈಕ್, ರಿವ್ಯೂ, ರೆಕಮೆಂಡ್ ಇಸ್ ಮಸ್ಟ್. And share this video with your friends, those who are preparing for a Karnataka PSC exams. So ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸೊ I'm providing you topper materials. So these are the topper materials. PDF ಇದನ್ನು ನಾನು ಲಿಂಕ್ನಲ್ಲಿ ಕೂಡ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಲ್ಸೋ ಯು ಕ್ಯಾನ್ ನೋಟ್ ಡೌನ್ ದಿಸ್ PDF ಆಲ್ಸೋ. ಈ ಒಂದು PDF ನೋಟ್ಸ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಈ PDF ನೀವು ಓದಿ ಎಕ್ಸಾಮ್ಸ್ಗೆ ಹೋದರೆ ಸಾಕು, ಯು ಕ್ಯಾನ್ ಕ್ಲಿಯರ್ ಎನಿ ಎಕ್ಸಾಮ್ಸ್ ಬಿಕಾಸ್ ದೀಸ್ ಆರ್ ದ ಟಾಪರ್ ಮೆಟೀರಿಯಲ್ಸ್. I'm providing you topper materials. Please do mention here, please like it, please review it, please recommend it. So till then we'll meet up in the next class. Till then, God bless you. I'm sorry. So I forgot to tell one more thing. So ನಾನು ಆಲ್ರೆಡಿ Unacademy ಪ್ಲಾಟ್ಫಾರ್ಮ್ ಬಗ್ಗೆ ಹೇಳಿದ್ದೀನಿ. Unacademy ಪ್ಲಾಟ್ಫಾರ್ಮ್ಗೆ ಪ್ಲೀಸ್ ಜಾಯ್ನ್ ಆಗಿ. ಸೊ ಇಟ್ಸ್ ಅ ವರ್ಲ್ಡ್ಸ್ ಲಾರ್ಜೆಸ್ಟ್ ಪ್ಲಾಟ್ಫಾರ್ಮ್. ಇಟ್ಸ್ ಅ ಬೆಸ್ಟ್ ಪ್ಲಾಟ್ಫಾರ್ಮ್ ಫಾರ್ ಪ್ರಿಪೇರಿಂಗ್ ಅ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ KPSC ಎಕ್ಸಾಮ್ಸ್. KPSC ಎಕ್ಸಾಮ್ ಪ್ರಿಪೇರ್ ಆಗಿ ತುಂಬಾ ಬೆಸ್ಟ್ ಪ್ಲಾಟ್ಫಾರ್ಮ್ ಆಗಿದೆ. ಸೊ ಟಾಪ್ ಎಜುಕೇಟರ್ಸ್ ಐ ಥಿಂಕ್ ಬೇಕಾದ್ರೆ ಲಾಸ್ಟ್ 2017ನಲ್ಲಿ ಕ್ಲಿಯರ್ ಮಾಡಿದಂಥ 4 ಟಾಪ್ ಎಜುಕೇಟರ್ಸ್ ಕೂಡ KAS ಕ್ಲಿಯರ್ ಮಾಡಿದಂಥ 4 ಟಾಪ್ ಎಜುಕೇಟರ್ಸ್ Unacademy ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅಲಾಂಗ್ ವಿತ್ ದೆಮ್ ಸೊ ಇನ್ನೂ ಟಾಪ್ ಎಜುಕೇಟರ್ಸ್, ಇಂಡಿಯಾಸ್ ಟಾಪ್ ಎಜುಕೇಟರ್ಸ್ ಕೂಡ Unacademy ಪ್ಲಾಟ್ಫಾರ್ಮಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಪ್ಲೀಸ್ ಟೇಕ್ ದ್ಯಾಟ್ ಅಡ್ವಾಂಟೇಜಸ್. ಸೊ ನೀವು ಆಫ್ಲೈನ್ ಕ್ಲಾಸಿಗೆ ಹೋಗಿ 20,000 30,000 ಕಟ್ಟಿ ಅದನ್ನು ಎಷ್ಟು ಮಟ್ಟಿಗೆ ಉಪಯೋಗ ಆಗುತ್ತೆ ಆಯಿತು ಐ ಡೋಂಟ್ ನೋ, ಬಿಕಾಸ್ ನಾನು ಕೂಡ ವರ್ಕ್ ಮಾಡಿದ್ದೀನಿ ಆಫ್ಲೈನ್ ಕ್ಲಾಸ್ನಲ್ಲಿ. ಐ ಡೋಂಟ್ ಥಿಂಕ್ ಸೊ ತುಂಬಾ ಬೆನಿಫಿಟ್ ಆಗಿಬಿಡುತ್ತೆ ಅಂತ ಏನಲ್ಲ. ಸೊ ಅದರ ಆನ್ಲೈನ್ ಪ್ಲಾಟ್ಫಾರ್ಮಿಂದ ಅಂತ ಮಾತ್ರ. ಸೊ ನೀವು ಯಾವ ರೀತಿ ಈಗ ಕ್ಲಾಸ್ ನೋಡ್ತಾ ಇದ್ದೀರ ಅದೇ ರೀತಿ ಡೈಲಿ 30+ ಅವರ್ಸ್ ಲೈವ್ ಸೆಷನ್ಗಿಂತ ಹೆಚ್ಚಿಗೆಯಾಗಿ ನೀವು ಇದನ್ನು ಪ್ಲಸ್ ಪ್ಲಾಟ್ಫಾರ್ಮ್ ಒಂದು ಯೂಸ್ನ ತಗೋಬಹುದು. ಸೊ ಅದಕ್ಕೋಸ್ಕರ ಪ್ಲೀಸ್ ಜಾಯಿನ್ ಫಾರ್ ಪ್ಲಸ್ ಪ್ಲಾಟ್ಫಾರ್ಮ್ Unacademy ಪ್ಲಸ್ ಪ್ಲಾಟ್ಫಾರ್ಮ್. ಸೊ ಬೈ ಯೂಸಿಂಗ್ ದ ರೆಫರಲ್ ಕೋಡ್ as Ravi 987. Ravi 987. Fine. So we'll meet up in the next class. Till then, God bless you guys. All the best for preparation also.
ಡೂ ವೆಲ್ ಇನ್ ಯುವರ್ ಎಕ್ಸಾಮ್ಸ್. ಪ್ರಿಪ್ರೇಷನ್ನ ಚೆನ್ನಾಗಿ ಮಾಡಿ. ಯಾವುದೇ ಟೈಮ್ನಲ್ಲಿ ಯಾವುದೇ ಹೆಲ್ಪ್ ಬೇಕಾದರೂ ನನ್ನ ಪ್ಲಾಟ್ಫಾರ್ಮ್ನಲ್ಲಿ ನನ್ನನ್ನು ಫಾಲೋ ಮಾಡಿ. ಅನ್ಅಕಾಡೆಮಿ ಲರ್ನ್ ಆ್ಯಪ್ನ ಫಾಲೋ ಮಾಡಿ, ಮೆಸೇಜ್ ಆಗಿ. ಐ ವಿಲ್ ಬಿ ರಿಪ್ಲೈಯಿಂಗ್, ನಾನು ರಿಪ್ಲೈ ಮಾಡ್ತೀನಿ. ಸೊ ಯೂಟ್ಯೂಬ್ ಸೆಷನಲ್ಲಿ ಕೂಡ ಬಂದು ನೀವು ಅದಕ್ಕೆ ಕ್ವಶನ್ಸ್ ಕೇಳಬಹುದು. ಐ ವಿಲ್ ರಿಪ್ಲೈ ಟು I will try to answer for that also. So we'll meet up in the next class. Till then, God bless you. Have a nice day. Take care.